ಕತ್ರಸ ಸುಳ್ಳ ಅವನು ಉತ್ತರಸ ಮುಂಡೆ ಮಗನ ನಂಬಬಹುದವ ತಾರೆ ಮೇಲೆ ಎಂಡ್ರುಳ್ಳವನು ಸವಾಸ ಮಾಡೋದಕ್ಕೆ ನಾನು ಉಂಡಬಾಯಿಗೆ ಒಳ್ಳೆ ಇದ್ದಿದಾಗ ಆಯ್ತು ಮತ್ ಕೆಟ್ ಕುಂತೀವನೆಲ್ಲವ ಕಲ್ಗುಡಿಲಿ ಅವ್ವ ಕಾಲಕ್ಕೆ ಬಂದು ಕೋರಿ ಕಲ್ಗುಡಿಲಿ ಬುಡು ಬುಟ್ಟು ಮುದು ನನ್ನ ಸವತಿರಿಗೆ ಒಳಗಂಡ ಮುದು ನನ್ನ ಸವತಿರಿಗೆ ಒಳಗಂಡ ನಿಮ್ಮ ಭಾವ ನಂಜರಿಗೆ ಅವನು ಮುಕ್ಕುರ್ತದ ರೋಗ ಬರಬರದ ಬುಟ್ಟು ಬುಟ್ಟು ಹಿಂದಿಯ ಹಣ್ಣಿನಂಗೆ ತುಂಬಿ ಸುರಿತೈತೆ ನನ್ನ ಯೌವನ ಯೌವನ ಬಂದಿರುವಂತ ಎಣ್ಣ ಬಿಟ್ಟು ಬಿಟ್ಟು ಅನ್ನರ ಬಂದಿರ ಮುದುಕಿರಿಗೆ ಒಣಕಂಡು ಮಲಗಿರ ನಿಮ್ಮ ಭಾವ ನಂಜೈರಿಗೆ ನರಹರಿದ ರೋಗ ಬರದಾಗ ತದನಾನ ತಾನ ತಂದನು ತಂದೆ ನಾನ ಸುಳ್ಳವನು ಉತ್ತರಸ ಮುಂಡೆ ಮಗನ ನೆಂಬು ಅಂತ ಲಿಂಗ ಕಡ್ದವ್ ನೆಂಬೋದವ ಲಿಂಗ ಕಾವಿ ಕಾಮಣ್ಣ ತರಿಸಿರೋ ನನ್ನ ನೆಂಬಿ ಭಂಗ ಮಾಡ್ಕೊಂಡ್ರಿಸ್ಬಿಟ್ನಲ್ಲವ ಏನೂ ಗೊತ್ತಿಲ್ಲದಂತ ಎಳೆ ಹುಡುಗಿಯ ನಂಜನಗೂಡು ಕಬ್ಬನಿ ಕಾವೇರಿ ನದಿ ಒಳಗೆ ಸುಖ ಸಂತೋಷ ಕೊಟ್ಟು ಆವತ್ತು ತೋರು ಸುಖ ನನ್ನ ಬೆಟ್ಟದ ಕಲ್ಗುಡಿಗೆ ಬಂದು ಸುಖ ಕೊಡ್ತಾ ಮಲಗಿದ್ದವರ ನನ್ನ ಸವತಿ ಆ ದೇವಿ ದುಂಡೀರಿ ತಿನ್ಕಳ ನನ್ನ ಸವತಿ ಎಳ್ದಕ್ಕಂಗೆ ಕಡ್ದಂತ ಹೊಂಟವ್ರ ಬತ್ತೀನಿ ಅಂತ ಬಲಗೈ ಭಾಷೆ ಕೊಟ್ಟು ಕಣ್ಸನ್ನೆ ಮಾಡದ್ನ ಕಾನ್ಸನ್ನೆ ಮಾಡದ್ನ ತಿಂಗಳ ಮೇಲೆ 15 ದಿನ ಆದ್ರೂ ತಿರುಗಿ ಬರ್ದೆ ಹೋದ್ನಲ್ಲ ಕಳ್ಳ ಅವನು ಉತ್ತರಸ ಸುಳ್ಳು ಅವ್ರು ಓವರ್ ತಿನ್ಕಳ ಮುಂಡೆ ಮಗನ ನಂಬಬಹುದು ಅಂತೇಳಿ ಬೆಟ್ಟ ಚಾಮುಂಡಿ ಅವನು ಸಾವು ಬರ್ಲಿ ಅವ್ನಿಗೆ ಆಪತ್ತು ರೂಪಾಯಿ ಬಂದು ಚಾಪ್ ಸಹಿತ ಮುದುರ್ಕೊಂಡು ಹೋಗ್ಲಿ ಹಚ್ಚುರ್ತಿಯಾಗಿ ಮಜ್ಜಿಗೆ ಔಷಧಿ ಕೊಟ್ಟು ಹೆಚ್ಚಿಗೆ ಕರ್ಗಂಟ ಹೊರ್ಲಿ ಅವ್ನು 4 ಜನ ಬಂದು ನಡಬಾರ್ದ ಅವ್ವ ಆವಾರು ಕಚ್ಚಬಾರ್ದ ಚವಳಾರು ಚುಚ್ಚಬಾರ್ದ ಮರ ಮುರಿದು ಮೇಲೆ ಬೀಳಬಾರ್ದ ಮರ ಮುರಿದು ಮೇಲೆ ಬೀಳಬಾರ್ದ ನಂಜಯ್ಯ ಹೊಟ್ಟೆ ನೋವು ಬಂದು ಒಳಬಾರ್ದ ತಂದೆ ನಾನ ಯಾವಾಗ ಈ ಕಡೆ ಬೆಟ್ಟ ಚಾಮುಂಡೇಶ್ವರಿ ತನ್ನ ತಂಗಿ ಉತ್ತರಳ್ಳಿ ಮಾರಮ್ಮ ಜೊತೆಲಿ ಹೇಳ್ಕೊಂಡು ಬೈತಿರೋಳಂತೆ ನಂಜಪ್ಪನ ಹೊಟ್ಟೆ ನೋವಿಗೆ ಗಂಡನಾದಂತ ನಂಜಪ್ಪನ ಹೊಟ್ಟೆ ನೋವು ಬರೋದುಂಟೆ ಆ ಗಂಡ ಬರ್ಲಿಲ್ಲವನ್ನ ದುಃಖದ ಮೇಲೆ ಬೆಟ್ಟ ಚಾಮುಂಡಿ ಗಂಡನ ಸಾಪ ಆಗ್ತಾ ಇದ್ರೆ ಆ ಕಡೆ ನಾದ್ರಿ ಯಾವಾಗ ಕೂಗ್ಬಿಟ್ಟು ಆನಂದ ಆಗ್ಬಿಟ್ಟು ಕೂಗ್ಬಿಟ್ಟು ಈ ಕಡೆ ಹೊರಟುಬಿಟ್ಲು ಆವಾಗ ಸ್ವಲ್ಪ ಜ್ಞಾನವಾಯ್ತಂತೆ ನಂಜಪ್ಪನಿಗೆ ನಂಜನದೇಶ್ವರನಿಗೆ ಅಲ್ಲಿ ಗಣಪಾಡಾಗ ಹೋಗದೆ ನಂಜನಗೂಡು ಶಿವನೇ ನಂಜನಗೂಡು ಶಿವನೇ ಜಂಗು ಮರ ಪಾಟಾಣ ಒಂದು ಕೈಲಾಸವಂತೆ ಎಡಚೊರಕೆ ಎಣ್ಣೆ ಹೊಳೆ ಬಲಚೊರಕೆ ಪಾರೆ ಕುಳಲ ಸುತ್ತಾನು ಕೈಲಾಸ ಒತ್ತಲ್ಲಿ ತಂಬಡಗೇರಿ ಇಂಚೊರಿ ಚಾಮರಾಪುರ ಮುಂಚೊರಿ ಗೂಳೂರು ತೋಟ ನೂರೊಂದಂಕಣದ ಗುಡಿಲಿ ಮಲಗವನೆ ನೆಂಜುಂಡು ಲಿಂಗೋ ತಂದನ್ನ ತಾನ
ನಂಜುಂಡು ಲಿಂಗು ಇಬ್ಬರ ಹೆಂಡಾರ ಮಧ್ಯ ಮಲಿಕಂಡೆ ಕೇಳವನೇ ಯೋಚನೆಗಳ ಮಾಡುತ್ತಾನೆ ಎಡಬಲವ ನೋಡುತ್ತಾನೆ ತಂದನ್ನ ಕೊಟ್ಟು ಬಂದು ಬೆಟ್ಟದ ಚಾಮುಂಡಿ ನಾನ್ ಕರೆದ್ರೆ ನಾಟಿಗೆ ಅಂತ ತಂಗಿ ಉತ್ತನಳ್ಳಿ ಮಾರಿ ಕಲಸವಳೆ ನಂಜನಗೂಡಲ್ಲಿ ಅವಳು ಬಾವ ನಂಜಯ್ಯನ ಬಾವಣಿಸಿ ಕೂಗುತ್ತಾಳೆ ಕೂಗಿ ಹೊರಟೇ ಹೋದಳಲ್ಲಿ ಉತ್ತನಳ್ಳಿ ಹುಡುಕಾಟಿ ಅವಳಾಗಿ ಕರೆಸಿದ ಮೇಲೆ ನಾನಾಗಿ ಹೋಗಬೇಕು ಕಷ್ಟಗಳ ಕೇಳಬೇಕು ಬೆಟ್ಟದ ಚಾಮುಂಡಿಗೆ ಯಾವ್ಯಾವ ಕಷ್ಟ ನೋಡು ಬಂದು ಬಿಡುತ್ತೋ ಅಯ್ಯೋ ಶಿವನೇ ಅಂತೇಳಿ ನಂಜುಂಡು ಲಿಂಗು ಬೆಟ್ಟದ ಚಾಮುಂಡಿ ಮನೆಗೆ ಹೋಗಬೇಕಲ್ಲ ನಾನು ಯಾವ ಚಾತುರ್ವ ಮಾಡಿ ಗೆಲ್ಲಬೇಕು ಸೂಳೆ ಮನೆಗೆ ತಂದನ್ನ ಅಯ್ಯಯ್ಯೋ ಶಿವ ನಾನು ಅವತ್ತು ಬೆಟ್ಟ ಚಾಮುಂಡಿ ಕಲ್ಗುಡಿಗೆ ಹೋಗಿ ಸುಖ ಕೊಟ್ಟು ಬಂದದ್ದೆ ಸರಿ ತಿರಿಯಾಕಿ ಅವಳು ನೋಡ್ದೆ ಹೋಗ್ಬಿಟ್ಟೆ ನಾನ್ ಕರೆದ್ರೆ ಬಲು ನಾಚಿಕೆ ಅಂತ ತಂಗಿ ಉತ್ನಳ್ಳಿ ಮಾರಮ್ಮನ ಕಳಗಿಸಿ ಆನೊಂದು ಆರಿಸ್ತವಳೆ ಕೂಗುಂತ ಕೂಗ್ಬಿಟ್ಟು ಉತ್ನಳ್ಳಿ ಹುರ್ಕಾತಿ ಹೊರಟೆ ಹೋದ್ಲಲ್ಲ ಅವಳು ಕೂಗು ಒಂದ್ ಹಿರಿನ ಗಾತ್ರ ನನ್ನ ಕನ್ನಡದಲ್ಲಿ ಕೇಳ್ತಲ್ಲ ಅವಳಾಗಿ ಕರೆಸಿದ ಮೇಲೆ ನಾನಾಗ ಹೋಗ್ಬೇಕು ಬೆಟ್ಟ ಚಾಮುಂಡಿಗೆ ಯಾವ ಕಷ್ಟ ಬಂದ್ಬಿಡ್ತು ಅಂಗೈಲಾಡುವಂತ ಪಂಜರದ ಹರಗಳಿಗೆ ಯಾವ್ಯಾವ ಕಷ್ಟ ಬಂದ್ಬಿಡುತ್ತೋ ಸ್ವಾಮಿ ನಂಜುಂಡೇಶ್ವರ ಇಬ್ಬರ ಹೆಂಡರ ಮಧ್ಯ ಮಲಿಕೊಂಡು ಬಾಳೆ ಚಿಂತಾ ಮಾಡದಂತೆ ಬಾಳ ದುಃಖ ಮಾಡದಂತೆ ಅಯ್ಯಯ್ಯೋ ಭಗವಂತ ಬೆಟ್ಟದ ಕಟ್ಟಾಣಿ ಕರ್ಚಲ್ವೇ ಚಾಮುಂಡಿಗೆ ಯಾವ ಕಷ್ಟ ಬಂದ್ಬಿಡ್ತು ಕಾಣಲ್ಲ ಅಯ್ಯ ಕದ್ದಾದ್ರೂ ಹೋಗ ಮಂದರೆ ಎಡಚರಿ ಕೇಳ ಮಂದರೆ ಎಳೆಯ ಸೋಮಾಜಿ ಕಾಟ ಮಲ್ಕರಿ ಕೇಳ ಮಂದರೆ ದುಂಡಿ ದೇವಿರಿ ಕಾಟ ಇಲ್ಲೇ ಮಲಗೋಣ ಅಂದರೆ ಬೆಟ್ಟದ ಸೂಳೆಯ ಕಾಟ 3 ಜನ ಹೇಳ್ತೀರ ಕಾಟ ಅಗಲತ್ತು ತಿಗಣೆ ಕಾಟ ಚಂದನ್ನ ಚಾಮುಂಡಿ ಮನೆಗೆ ಹೋಗ್ಬೇಕು ಅಂತಂದ್ರೆ ಎಡಚರಿ ಕೇಳಮಂದ್ರೆ ಎಳೆ ಸೋಮಾಜಿ ತಪ್ಪದಂಗೆ ಮನೆಗವಳು ಬಲಚರಿ ಕೇಳಮಂದ್ರೆ ದೇವಿ ದುಂಡಿ ರೀತಿನ ಕಳವಳು ಬಿಗಿಯಾಗಿ ಕೊರ್ದು ಬಿಗಿ ತಪ್ಪಕ ಮನೆಗಳ ಬೆಟ್ಟ ಚಾಮುಂಡಿ ಮನೆಯಲ್ಲಿ ಸುಖ ಪಡ್ತಾ ಮಲಗಿದ್ದವನ ದರ್ದರ್ನ ಬೊದರ್ಗ ಚಿಡ್ಕ ಹೆಳಕ ಬಂದು ಆವತ್ತು ಅಣ್ಣ ತಮ್ಮದಿರಿಗೆಲ್ಲ ಕಟ್ಟಾಜ್ಞೆ ಮಾಡಿ ಅಂದಿನಿಂದ ಇಲ್ಲಿ ತನಕ ನನ್ನ ಕಣ್ಣ ಆ ಕಡೆ ಈ ಕಡೆ ತಿರುಗಿಸಿ ನೋಡಿಸ್ಬಿಡಲ್ಲ ಈ ದೇವಿ ದುಂಡಿ ರೀತಿನ ಕಳವ ದುಂಡುಳು ದೇವಿರಿ ಬೋ ಚಾತುರ್ಗಾತಿ ಎಳೆ ಸೋಮಾಜಿ ಪಾಪ ಏನು ಗೊತ್ತಿಲ್ಲದೆ ಹೆಣ್ಣು ಒಂದ್ ಗೊತ್ತಿದ್ರೆ ಒಂದ್ ಗೊತ್ತಿಲ್ಲ ದುಂಡುಳ ದೇವಿರಿ ಬೋ ಚಾತುರ್ಗಾತಿ ಹೆಣ್ಣು ಯಾವ ಚಾತುರೋ ಮಾಡಿ ಗೆಲ್ಲಬೇಕು ಸೂಳೆ ಮನೆಗೆ ನಾನು ಹೋಗ್ತೀನಿ ಬೆಟ್ಟ ಚಾಮುಂಡಿ ಮನೆಗೆ ಅಂತಂದ್ರೆ ಎಡಚರಿ ಕೇಳಮಂದ್ರೆ ಎಳೆ ಸೋಮಾಜಿ ತಪ್ಪದಂಗೆ ಮನೆಗಳೇ ಬಲ್ಚರಿ ಕೇಳಮಂದ್ರೆ ದುಂಡಿ ದೇವಿರಿ ಕೊರ್ದು ಬಿಗ್ಬಿದ್ದು ತಪ್ಪಕ ಮನೆಗ ಅಯ್ಯ ಹೋದಾರೆ ಇವ್ರ ಕಾಟ
ಎಲ್ಲರಿಗೂ ಸಾವ ಕೊಡುವಂತ ಯಮಧರ್ಮ ನನ್ನ ಮಡದಿರ ಬೆಳಗಾನ ಮುರುಕಯ್ಯೋ ನಾ ಕಟ್ಟಿರ ತಾಳಿ ಸಹಿತ ಇವ್ರುಟ್ಟಿರ ಒಡದ್ ಸಹಿತ ಬಿಟ್ಟೆ ಬಿಡ್ತೀನಿ ದೇವೀರ್ಯ ದೇವೀರಿ ಬಿಟ್ಟು ಬಿಟ್ರು ನನ್ನ ಸೋಮಾದಿ ಬಿಟ್ಟು ಬಿಟ್ರು ಬೆಟ್ಟದ ಕಟ್ಟಾಡಿ ಬಿಡಲಾರೆ ಸೂಳೆಯ ತೊಡೆ ಮೇಲೆ ಬೆಳಗು ಬೆಳಗಾನ ರಾತ್ರಿ ರಾತ್ರಿ ಎಲ್ಲ ಸುಖ ದುಃಖ ಹಾಡ್ತಿದ್ರೆ ಆನೆಗೆ ಶಕ್ರೆ ಎನ್ನದಾಗೆ ಆನೆಗೆ ಶಕ್ರೆ ಎನ್ನದಾಗೆ ಭಗವಂತ ರೊಟ್ಟಿಗೆ ತುಪ್ಪ ಬಿದ್ದಾಗೆ ರೊಟ್ಟಿಗೆ ತುಪ್ಪ ಬಿದ್ದಾಗೆ ಹಾಯ್ತಾದೆ ಎಳ್ಳಿಗೂ ಹಕ್ಕಿಗೂ ಎನ್ನದಾಗೆ ತಂದನಾನ ತಾನ ತಂದನು ತಂದೆ ನಾನು ಏನ ಮಾಡಲಿ ಭಗವಂತ ಸ್ವಾಮಿ ನಂಜಪ್ಪ ಇಬ್ರು ಹೆಂಡ್ರ ಮಧ್ಯೆ ಮಲಿಕೊಂಡು ಬೋ ದುಃಖ ಮಾಡ್ತಿರವನಂತೆ ಏನ್ ಮಾಡಪ್ಪ ಎದ್ದಾದ್ರೂ ಹೋಗವು ಕತ್ತಾದ್ರೂ ಹೋಗವು ಅಂತಂದ್ರೆ ಇವರಿಬ್ರು ಹೆಂಡತಿರು ಕುಟ್ಟೋಗವ್ರು ಈ ರೀತಿ ತಪ್ಕೊಂಡ್ ಮನಗಾರಲ್ಲ ನಾನೇನಾದ್ರೂ ಇವ್ರು ಕಣ್ ತಪ್ಸಿ ನಾನೇನಾದ್ರೂ ಕದ್ದು ಬೆಟ್ಟ ಚಾಮುಂಡಿ ಮನೆಗೆ ಏನಾದ್ರು ಹೊಂಟ್ಕೊಂಡು ಹೋಗ್ಬಿಟ್ನು ಈ ಮಡದಿರ್ ತಿನ್ಕೊಳ್ಳೋರು ನಿದ್ರೆ ಮಾಡ್ತಾ ಮಲಗಿದಾರೋ ಅಥವಾ ಎಚ್ಚರಾಗಿ ಮಲಗಿದಾರೋ ಸಾವತಿ ಇನ್ನೊಬ್ಬ ಅವಳೆ ಅಂತಂತಂದ್ರೆ ಅಡವಿ ಒಳಗಿದ್ರು ಸಾವತಿ ಅಂತಕ್ಕಂತೆ ಊರೊಳಗಿರ್ತಕ್ಕಂತ ಕೈ ಹಿಡ್ದ ಹೆಂಡತಿ ಸುಮ್ಮನೆ ಮಲಗಿರ್ತಕ್ಕಂಥವಳಲ್ಲ ಎಷ್ಟೋ ತ್ಯಾಗಗಳಲ್ಲಿ ಕದ್ದೋದ್ರು ನಮ್ಮ ಸಾವತಿ ಮನೆಗೆ ಅಂತ ಸತ್ತೋಗಿರ ಎಣ ಸಹ ಎದ್ದು ಬಾಯಿ ಬಿಡ್ತಕ್ಕಂತ ಈ ಮರ್ಮ ಹೆಂಗಸರ ಮರ್ಮ ಇವ್ರೇನಾದ್ರು ನಿದ್ರೆ ಮಾಡ್ತವ್ರೆ ಅಂತ ನಾನು ಮೆಲ್ಲಗೆ ಆ ಕಡೆ ಈ ಕಡೆ ಒಳಿಸ್ಬಿಟ್ಟು ಏನಾದ್ರು ಮೆಲ್ಲಿಗೆ ಎದ್ದು ಬಿಟ್ನು ನಿದ್ರೆ ಮಾಡ್ತಿದ್ರೇನೋ ಸುಮ್ಮನೆ ಮಲಗಿರ್ತಾರೆ ನಿದ್ರೆ ಇದ್ರೆ ಇವ್ರು ಕಳ್ತನ ನೋಡ್ಬೇಕು ಅಂತ ಏನಾದ್ರು ಮೆಲ್ಲಿಗೆ ಕಣ್ಣು ಮುಚ್ಕೊಂಡು ಒಳಗೆ ನಿದ್ರೆ ಮಾಡ್ತಿದ್ರೆ ಕಳ್ ನಿದ್ರೆ ಮಾಡ್ತಾ ಏನಾದ್ರು ಹೆಣ್ತಿರ್ ತಿನ್ಕೊಳ್ಳೋರು ಇಬ್ರು ಮನೆಗಿನಿಗಿದ್ರೆ ನಾನು ನಂಜನಗೂಡು ಬಿಟ್ಟು ಬೆಟ್ಟ ಚಾಮುಂಡಿ ಮನೆಗೆ ಹೋಗ್ಬೇಕು ಅಂತ ನಾನು ಮುಂದರ್ದು ಏನಾದ್ರು ಹೋಯ್ತಿದ್ರೆ ಈ ಹೆಣ್ತಿರ್ ತಿನ್ಕೊಳ್ಳೋರು ಇವ್ರಿಬ್ರುವೆ ನಾನುವೇ ಎದ್ದ ಮೇಲೆ ಮಡದಿರುವೆ ಹೇಳುತ್ತಾರೆ ಮುಂದೆ ಕಳಗಲು ಬಿಟ್ಟು ಬೆನ್ನಿಂದೆ ಬರುತ್ತಾರೆ ಹೆಜ್ಜೆಗಳನ್ನೇ ನೋಡುತ್ತಾರೆ ಕಣ್ಣು ಬಿಡದೆ ನೋಡುತ್ತಾರೆ ನಂಜನಗೂಡು ಬೀದಿ ಒಳಗೆ ತಂಬಡಗೇರಿಯ ಒಳಗೆ ಸರಿಯ ಸಮದವರ ಮುಂದೆ ನನ್ನಂತ ಗಂಡಸರು ಮುಂದೆ ಗುಡುಗುಡ್ ನೋಡು ಬಂದು ಒಲ್ಲಿ ಶಿರಗನ್ನೇ ಹಿಡಿದು ಎಲೆಯರ ನಿಮ್ಮಪ್ಪನ ತಿನ್ನ ಎಲೆಯರ ನಿಮ್ಮವ್ವ ತಿನ್ನ ಕಳ್ಳ ನಿನ್ನ ಕತ್ತರಿಸವನೇ ಸುಳ್ಳ ನಿನ್ನೊತ್ತರಿಸವನೇ ಇಷ್ಟೊತ್ತಿನ ರಾತ್ರಿ ಒಳಗೆ ಸಪಟಮ ರಾತ್ರಿ ಒಳಗೆ ತೇರುವರುಚಿಯ ಬಿಟ್ಟು ನಂಜನಗೂಡನ್ನೇ ಬಿಟ್ಟು ಪಟ್ಟೆ ಮಂಚಾವ ಬಿಟ್ಟು ಕೆಚ್ಚ ಗೋಪುರವ ಬಿಟ್ಟು ಒರುಜಿ ಚಪ್ಪವ ಬಿಟ್ಟು ನಡಗನ ನಂಜುಂಡ ಲಿಂಗ ಕೇಳಯ್ಯ ಕೇಳಯ್ಯ ಇಬ್ಬರ ಹೆಣ್ತೀರ ಬಿಟ್ಟು ಚೆಂದುಳ ಹೆಣ್ತೀರ ಬಿಟ್ಟು ಪಟ್ಟೆ ಮಂಚಾವ ಬಿಟ್ಟು ಕಟ್ಟೆಲ್ಲಿಗೋದಾಯೋ ಕೈಯ ನಿಮ್ಮಪ್ಪನ ತಿನ್ನ ಕಳವರ ಕತ್ತೊಯ್ದೇನೋ ಕಳ್ಳ ನಿಮ್ಮಪ್ಪನ ತಿನ್ನ ಸುಳ್ಳ ನಿಮ್ಮವ್ವ ತಿನ್ನ ಅಂದೊಂದಿನ ಹೋಗಿದ್ದೆಲ್ಲೋ ಬುದ್ಧಿ ಹೇಳ್ಕೊಂಡು ಬಂದೆ ಎಲ್ಲರಿಗೂ ಬುದ್ಧಿ ಹೇಳಿ ಕಣ್ಣ ಬಿಡದೆದ್ದ ರೀತಿ ಕೈ ಕಂಡಿದ್ನಲ್ಲೋ ನಾನು ಇವತ್ತು ಕಣ್ಣ ತಪ್ಸಿ ಕೋಳಿ ತಿನ್ನವಳ ಮನೆಗೆ ವಾನ್ ತಿನ್ನವಳ ಮನೆಗೆ ರಗತ ಕುಡಿಯವಳ ಮನೆಗೆ ಒಯ್ತೀಯೋ ನೀನು ಎಲೆಯರ ನಿಮ್ಮಪ್ಪನ ತಿನ್ನ ಲಿಂಗ ಕೆಟ್ಟೋಯ್ತು ನಮಗೆ ಕಾವಿ ಕೆಟ್ಟೋಯ್ತು ನಮಗೆ ಬಸವ ಕೆಟ್ಟೋಯ್ತು ನಮಗೆ ಜಾತಿ ಕೆಡಿಸ್ಬಿಟ್ಟಿಲ್ಲ ಅಂತ ಅಣ್ಣಂದಿರ ಕರೆಯಿಸ್ತಾರೆ
ಪಂಚಾಯಿತಿ ಮಾಡಿಸಿ ಕಂಪನಿಯ ಹೊಳೆಯ ಒಳಗೆ ಸ್ನಾನ ಮಾಡಿಸೋದಕ್ಕೂ ಮೊದಲೇ ಗುಂಡೆಯ ಮಾಡಿಸ್ತಾರೆ ಹೊರಗುಳ ಇಳಿಸುತ್ತಾರೆ ತಂದನ್ನ ತಾನನ ತಂದನ್ನ ತಾನನೋ ತಂದನ ತಂದೆ ನಾನೋ ತಂದನ್ನ ತಾನನ ಸ್ವಾಮಿ ನಂಜುಂಡು ಲಿಂಗೋ ಕಳ್ಳ ನಿನ್ ಕತ್ತರಿಸ ಸುಳ್ಳ ನೀನು ಉತ್ತರಿಸವನೇ ಕೋಳಿ ತಿನ್ನೋಳು ಸಾವಾಸ ಮಾಡ್ಕೊಂಡವನೇ ಅಣ್ಣ ತಮ್ಮಂದಿರೇ ಬನ್ನಿ ಇವ್ ನೀಚ ಬುದ್ಧಿ ಕಣಗು ಬಿಡದೆ ಹೋದ್ನ ನಿಮ್ಮೆಲ್ರಿಗೂ ನಾವು ಕಟ್ಟಾಜ್ಞೆ ಮಾಡಿ ನಿಮ್ಗೆಲ್ರಿಗೂ ಹೇಳಿರ್ಲಿಲ್ವಾ ಆದ್ರೂ ನಮ್ಮ ಪಟ್ಟೆ ಮಂಚದ ಮೇಲೆ ಮಲಗಿದ್ದವನು ಎದ್ದು ಕದ್ದೋಯ್ತವನಲ್ಲಿ ನಿಸ್ರಾತ್ರಿ ಹೊತ್ತಲ್ಲಿ ಕೋಳಿ ತಿನ್ನೋಳು ಮನೆ ಸಾವಾಸ ಮಾಡ್ಕೊಂಡವನೇ ಬನ್ನಿ ಅಂತ ಅವ್ರ ಅಣ್ಣದಿರು ಎಲ್ರು ಕರ್ತರಿಸಿ ಒಳೆ ಕರೆ ಕಂಪನಿ ಒಳೆ ಪಕ್ಕದಲ್ಲಿ ಇಪ್ಪೆ ತೋಪಲ್ ಕುಂತ್ಕೊಂಡು ನೇಯ ಪಂಚಾಯತಿ ಮಾಡಿಸ್ತಾರೆ ನಮ್ಮ ಹೆಂಡತಿ ತಿನ್ಕೊಳ್ಳು ನನ್ನ ತಪ್ಪಾದ್ರೆ 12 ಹಣ ಮಡಗಿಸ್ತಾರೆ ನನ್ನ ಬಾಮೈಕ ಅವ್ರ ತಪ್ಪಾದ್ರೆ ಇಬ್ರು ಕೈಲು 6 ಹಣ 12 ಹಣ ಮಡಗಿಸ್ತಾರೆ ನಮ್ಮ ಬಾವನ ಮೇಲೆ ಸಂಶಯ ಪಡ್ತಿದಿರಲ್ಲ ತಂಗಮ್ಮನವ್ರೆ ನಿಮ್ಮದೇ ತಪ್ಪು ಅಂತ ಅವ್ರ ಅಣ್ಣದಿರು 6 12 ಹಣ ಮಡಗಿಸಿ ಅಡ್ ಬೆಳೆಸ್ತಾರೆ ನನ್ನ ತಪ್ಪೇನಾದ್ರೂ ಆಗ್ಬಿಟ್ರೆ ನಿನ್ನಲ್ಲೇ ತಪ್ಪು ಬಾವ ಕೋಳಿ ತಿನ್ನೋರು ಸವಾಸ ಮಾಡ್ಕೊಂಡಿದೀಯ ನಮ್ಮ ತಂಗಿರ್ ಮಾತೆ ಸರಿ ನೀನು ಲಿಂಗ ಕೆಡ್ಸ್ಕೊಂಡ ಮೇಲೆ ಬಾ ಅಂತ ಹೇಳಿ ದರ್ದಾರ್ ನಡ್ಕೊಂಡೋಗಿ ಆಡಪ್ಪ ಅಪ್ಪನ ಕರ್ತರಿಸಿ ನುಣ್ಣು ಗುಂಡ ಮಾಡಿಸ್ಬಿಟ್ಟು ಕಂಪನಿ ಒಳಗೆ ಮುಳುಮುಳುಗಿ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಗುಡಿ ಗೋಪುರಕ್ಕೆ ನೀ ತಿರುಗಿ ನೋಡ್ಬೇಡ ಹೋಗಲ್ ಕಡೆಯಾಗಿರುವಂತ ಗೂಳೂರು ತೋಟದ ಕಡೆ ಅಂಚಿನಲ್ಲಿ ನನ್ನ ಹೊರಗುಳ್ಳ ಹಾಕಿಸ್ಬಿಡ್ತಾರಲ್ಲ ಏನ್ ಮಾಡ್ಲಿ ಅಂತ ಹೇಳಿ ನಂಜುಂಡೇಶ್ವರ ಇಬ್ಬರು ಹೆಣ್ತಿನ ಮಧ್ಯದಲ್ಲಿ ಮಲಿಕೊಂಡು ಬೋ ಚಿಂತೆ ಮಾಡದಂತೆ ಚಿಂತೆ ಮಾಡಿ ದುಂಡುಳು ದೇವಿ ಆಚೆ ಮನೆಗೆ ಹೋದ್ರಂತೆ ಏನ್ ಪಾಪ ದೇವಲೋಕದ ಇದ್ರೆ ಬಂದ್ ತಾಯಮ್ಮ ಮನಗವಳೆ ಸೋಮಾಜಿ ಆ ಕಡೆ ಮನೆಗೂ ಅಂತ ಸ್ವಲ್ಪ ತಳದ್ರಂತೆ ಅವಳದು ಸುಖದ ನಿದ್ರೆ ಇವ್ರ ಅಪ್ಪನಟ್ಟಿ ಹಾಳಾಗ ಮುಂಡೆ ಬಕ್ಕ ನನ್ನ ಎಷ್ಟೊತ್ತಿ ಆಗಲ್ ಕದ್ದು ಉಂಟು ಸೋಳೆ ಮನೆಗೆ ಅಂದ್ಬಿಟ್ಟು ಈ ರೀತಿ ಬಿಗಿದು ಕೊರದು ತಪ್ಕ ಮನಗರಲ್ಲ ಇರಾನ್ ಉಗದ್ಕು ಒಂಚೂರು ಜಾಗ ಕೊಂಡಿಲ್ವಲ್ಲ ಅಂತೇಳಿ ಸ್ವಾಮಿ ನಂಜಪ್ಪ ಇಬ್ರು ಮಡಿದ್ರ ಮಧ್ಯದಲ್ಲಿ ಮಲಿಕೊಂಡು ಹೇಳ್ತಿರನಂತೆ ಹಿಡಿತಿರಿಗೆ ಅಮ್ಮಿ ಸೊಳ್ಳೆಲ್ಲ ಹಿರ್ತಗಾನ ತಿಗಡೆಲ್ಲ ಕಡ್ದಗಾನ ಅಚ್ಚಚ್ಚೆ ಮನಿಗೋದೇವಿರಿ ಅಚ್ಚಚ್ಚೆ ಮನಿಗೋ ದೇವಿರಿ ತಿನ್ಕಾಳವಳೆ ಎಳೆ ಹೆಣ್ಣೆ ಸೋಮಾಜಿ ಮನಿಗೋ ಮನೆಗಳಿ ನಿಮ್ ಮನ್ಮರತ ಐಕಳೆ ಈ ಬೇಸಿಗೆ ಕಾಲದಲ್ಲಿ ರಾಯನಿಗೆ ತಗ ಸಕೆ ಅನ್ನೋದು ಕಾಣದೆ ಈ ರೀತಿ ಬಿಗಿದು ತಪ್ಕ ಮನೆಗಿದಾರಲ್ಲ ಅಚ್ಚಚ್ಚ ಮನೆಕಳಿ ಅಂತ ಇಬ್ರು ಹೆಂಡ್ತೀರ್ ಕುಂಡಿಗೂ ಮೊಳಸದ್ ಕೊಟ್ಟು ಹೀಗಿಲಿಸಿ ಅಷ್ಟಾಗಲ ತೀರಿಸಿದಂತ ಯಾವಾಗ ಇಬ್ರ ಹೆಂಡ್ತೀರ್ ಕುಂಡಿಗೂ ಮೊಳಸದ್ ಕೊಟ್ಟು ಯಾವಾಗ ಇಗಿಲಿಸಿ ತಳ್ಳದ್ನು ದುಂಡಿ ದೇವಿರಮ್ಮ ಅಯ್ಯಯ್ಯೋ ನಮ್ ರಾಯನಿಗೆ ಸಕೆನ ಕಾಣುತ್ತೆ ಅಂತೇಳಿ ತಪ್ಕಂದಿದ್ ಕೈಯ ಬಿಟ್ಬಿಟ್ಟು ಎಡಮಗಳ ಹೊಳ್ಕೊಂಡ್ಲಂತೆ ಸೋಮಾಜಮ್ಮ ಪಾಪ ಏನು ಗೊತ್ತಿಲ್ಲ ಎಳೆ ಹೆಣ್ಣು 16 ವರ್ಷದ ಎಳೆ ಹುಡುಗಿ ಒಂದ್ ಗೊತ್ತಿದ್ರು ಒಂದ್ ಗೊತ್ತಿಲ್ಲ ಅಕ್ಕ ಯಾವಾಗ ಕೈ ತಪ್ಕಂದಿದ್ರು ಬಿಟ್ಬಿಟ್ಲು ಇನ್ ನನಗೇನ್ ಕೆಲಸ ಅಂತ ಅವಳು ತಪ್ಕಂದಿದ್ದಂತ ಈಗ ನಂಜುಂಡೇಶ್ವರನ ತಲೆಗೆ ತಲೆದಿಂಬಾಗಿ ಬಳೆ ತೋಳ್ ಕೊಟ್ಕೊಂಡಿದ್ದಂತ ಎಳೆ ಸೋಮಾಜಮ್ಮ ತೋಳ ಎತ್ಕೊಂಡು ಬಲಮುಗ್ಲಾಗ ಉಳ್ಕೊಂಡ್ಲಂತೆ ಗೆದ್ದಿ ಎನ್ನಂತೆ ಮಧ್ಯದಲ್ಲಿ ಮನಿಕೊಂಡು ನಂಜಪ್ಪ ಮುದ್ಮಿಸೆ ಮೇಲೆ ತಿರ್ದಂತೆ ಅಪ್ಪಪ್ಪ ನಾನೇನಾದ್ರೂ ದಡಾರತ್ತ ಮೇಲೆ ಕೆತ್ಬಿಟ್ನ ಒಂದೇ ಸರಿ ನಾ ಎದ್ಬಿಟ್ರೆ ಮರಿಗಿದ್ದಕ್ಕೂ ಅದಕ್ಕೂ ನನ್ನ 62 ನರನಾಡಿ ಜಂಪ್ಗಳ ಸಪ್ತಗಳೆಲ್ಲ ಪಟಪಟ ಅಂತ ನರನಾಡಿಗಳೆಲ್ಲ ಸಪ್ತವಾಗ್ಬಿಟ್ರೆ ಹೆಂಡತಿರಿಗೆ ಸೌತಿ ಮನೆಗೆ ಹೋಯ್ತಾನೆ ಅಂದ್ರೆ ಕಣ್ಬಿಟ್ಟು ನೋಡೋದು ಬಹಳ ಜಾಸ್ತಿ ನಾನು ಎದ್ದೇಳಬಾರ್ದು ಅಂತೇಳಿ ನಂಜಪ್ಪ ಮಂಚದ ಮೇಲೆ ಮಲಗಿದ್ದಂತ ನಂಜಪ್ಪ 2 ಕೈಯ ತೆಗೆದು ಭೂಮಿ ಮೇಲೆ ಮಡಗಿ ಸ್ವಾಮಿ ನಂಜುಂಡು ಲಿಂಗೋ ಇಬ್ಬರ ಎಡ್ತೀರ ಮಧ್ಯ ಮಲಗಿರ ನಂಜುಂಡು ಲಿಂಗೋ ಯಬ್ಬಾವು ಹೊರದಂಗೊಳ್ಳೆ ಒಟ್ಪತ್ನಯ ತಡೆಯುತ್ತಾರೆ ತಂದನ್ನ ತಾನನ ತಂದನ್ನ ತಾನನೋ ತಂದನ ತಂದೆ ನಾನ ತಂದನ್ನ ತಾನನ ದೇವರ ನಂಜುಂಡು ಲಿಂಗೋ ಸ್ವಾಮಿ ನಂಜುಂಡೇಶ್ವರ ಇಬ್ಬರ ಹೆಂಡರ ಮಧ್ಯ ಮಲಗಿರ್ತಕ್ಕಂತ ನಂಜಪ್ಪ ಮೇಲಿಗೆದ್ದು ಮಡಿದಿರು ನೋಡ್ಬಿಟ್ಟು ನಂಜುಂಡೇಶ್ವರ ಅಯ್ಯ ಕಪನಿಯ ಒಳೆಯ ಕಡೆಗೆ ಬರುತ್ತವನ್ನೇ ನಂಜುಂಡು ಲಿಂಗೋ ತಂದನ್ನ ತಾನನ ತಂದನ್ನ ತಾನನೋ ತಂದನ ತಂದೆ ನಾನ ತಂದನ್ನ
ಬಂದು ನಿಸ್ರಾತ್ರಿ ಹೊತ್ತಿನಲ್ಲಿ ಕತ್ತುದ್ದು ಗಂಗೆ ಒಳಗೆ ನಿಂತ್ಕೊಂಡು ನಂಜುಂಡೇಶ್ವರ ಕಲ್ಲನ್ನೇ ಒತ್ತಿಕೊಂಡು ಹುಲ್ಲನ್ನೇ ಕಚ್ಚಿಕೊಂಡು ಗಂಗೆ ಒಳಗೆ ನಿಂತು ಮಾನಗಳಿಗೆಲ್ಲ ಅರಕೆಯ ಕಟ್ಟುತ್ತಾನೆ ತಂದನ್ನ ಕಪ್ಪನಿ ಹೊಳೆಯಲ್ಲಿ ಕತ್ತದ ಗಂಗೆ ಒಳಗೆ ಬಂದು ನಿಂತ್ಕೊಂಡು ನಿಸ್ರಾತ್ರಿ ಹೊತ್ತಿನಲ್ಲಿ ಕಳ್ಳರಿಗೆಲ್ಲ ಹೆಚ್ಚಿನ ಕಳ್ಳ ಬೆಳ್ಳಿ ಕಲ್ಲು ಬೆಟ್ಟದಲ್ಲಿ ನೆಲೆಸಿರುವಂತ ಬೆಳಗಿರಿ ರಂಗಸ್ವಾಮಿ ನೀನು ಸ್ವಾಲ್ಗರು ಬೊಮ್ಮೇಗೌಡರ ಮಗಳಾಗಿರ್ತಕ್ಕಂತ ಕುಸುಮಾಲಿ ಎತ್ತಂದು ಮದುವೆ ಮಾಡ್ಕೊಳ್ಳುವಾಗ ನಿನ್ನ ಕಷ್ಟಕ್ಕೆ ನಾನು ಭಾಗಿಯಾಗ್ಲಿಲ್ವಪ್ಪ. ಬೆಳ್ಳಿ ಕಲ್ಲು ಬೆಟ್ಟದಲ್ಲಿ ನೆಲೆಸಿರುವಂತ ರಂಗಸ್ವಾಮಿ ಬೆಟ್ಟ ಚಾಮುಂಡಿ ಮನೆಗೆ ನಾನು ಹೋಗಿದ್ದು ಅವಳಿಗೆ ನಾನು ಸುಖ ಸಂತೋಷ ಕೊಟ್ಟು ಅವಳ ಜೊತೆಯಲ್ಲಿ ನಾನು ಮಾತುಕತೆ ಹಾಡ್ಕೊಂಡು ಬರೋ ತನಕ 7 ದಿನಗಳ ತುಂಬಾ ತನಕ ನನ್ನ ಇಬ್ಬರು ಹೆಂಡತಿರಿಗೂ ನೀನು 7 ದಿನಗಳ ತನಕ ನಿನ್ನ ಮಾಹಿತಿ ನಿದ್ರೆ ಕೊಟ್ಟುಬಿಟ್ರೆ ಅಯ್ಯ ಬೆಳ್ಳಿಕಲ್ಲು ಬೆಟ್ಟದವನೇ ಬೆಳಗಿರಿ ರಂಗಯ್ಯ ನಿನ್ನ ತೇರಿಗೆ ನಾನು ಬರುವೇನು ಬೆಳ್ಳಿ ಗರಡಾನ ತಲಚೀನಿ ರಂಗ ಬಾವ ನನ್ನ ಮಡದಿರಿಗೆ ನಿದ್ರೆ ಕೊಡಸಯ್ಯ ಎಲ್ಲಾ ದೇವಮಾನಗಳಿಗೆಲ್ಲ ಅರಕೆ ತೆಗೆದು ಕಟ್ಟದಂತೆ 7 ದಿನಗಳು ತುಂಬಾ ತನಕ ನನ್ನ ಹೆಂಡತಿರು ಮಂಚ ಬಿಟ್ಟು ಕಣ್ಣ ಬಿಟ್ಟು ನೋಡ್ದಿದ್ ರೀತಿ ಮಾಹಿತಿ ನಿದ್ರೆ ಕೊಟ್ಬಿಟ್ರೆ ನಿಮ್ಮೆಲ್ರಿಗೂ ನಾನು ಈ ರೀತಿ ಅರಕೆ ಒಪ್ಪಿಸ್ತೀನಿ ಅಂತ ದೇವಮಾನಗಳಿಗೆಲ್ಲ ಅರಕೆ ಒಪ್ಪಿಸದಂತೆ ಕಳ್ಳನಂಜುಂಡೇಶ್ವರ ಅರಕೆಯನ್ನ ಒಪ್ಪಿಸ್ಬಿಟ್ಟು ಸ್ವಾಮಿ ನಂಜುಂಡೇಶ್ವರ ನೊಡೊಳೆ ಒಳಗೆ ನಿಂತಿರಂತ ನಂಜುಂಡೇಶ್ವರ ಬೆರಳಿ ಚೆಂಬಲ್ಲಿ ನೊಡೊಳೆ ನೀರ್ ತಂದು ಮಂಚದ ಮೇಲೆ ಮಲಗಿರ್ತಕ್ಕಂಥ ಇಬ್ಬರು ಹೆಂಡತಿರ ಮಂಡೆ ಮೇಲೂ ಆ ನೀರ್ ತಂದು ಎರಿಸಿಬಿಟ್ಟು
ಸ್ವಾಮಿ ನಂಜುಂಡೇಶ್ವರ ಅಪ್ಪಪ್ಪ ಇದೇ ರೀತಿ ಇವ್ರು ಬಿಟ್ಬಿಟ್ಟು ಹೊಂಟೋದ್ರೆ ಇವ್ರ ಮನೆಗೆ ಇದ್ದಾರೋ ನಿದ್ರೆನೆ ಮಾಡ್ತಿದಾರೋ ಗೊತ್ತಿಲ್ವಲ್ಲ ಅಂತೇಳಿ ನಂಜಪ್ಪ ಅಯ್ಯ ನಂಜುಂಡೇಶ್ವರ ಅವರ ಕಣ್ಣ ಹಿಗಲಿಸಿ ನೋಡಿ ಕಣ್ಣ ಹಿಗಲಿಸಿ ನೋಡಿ ಸ್ವಾಮಿ ನಂಜುಂಡು ಲಿಂಗ ಬಾಯಿಗೆ ಬೆಟ್ಟಾಕಿ ನೋಡಿ ಕಿವಿಗೆ ಕೈ ಹಾಕಿ ನೋಡಿ ಕಂಕಳು ಕೈ ಹಾಕಿ ನೋಡಿ ಹೊಟ್ಟೆ ಮೇಲೆ ಕೈಯ ಮರಿಗಿ ಉಸುರು ಪಸರನ್ನೇ ನೋಡಿ ಇತ್ತಿಂದತ್ತಾಗೆ ಉಳಿಸಿ ಅತ್ತಿಂದಿತ್ತಾಗೆ ಉಳಿಸಿ ಎದ್ದೆತ್ತಿ ಹರಕಿ ನೋಡಿ ಎದ್ದೆತ್ತಿ ಕುಲಕಿ ನೋಡಿ ಎದ್ದೆತ್ತಿ ಕುಲಕಿ ನೋಡಿ ನಿದ್ರೆಗಳ ನೋಡಿದನಂತೆ ಸ್ವಾಮಿ ನಂಜುಂಡ ಲಿಂಗೋ ತಂದಣ್ಣ ತಂದಣ್ಣ ತಾನೋ ತಂದನ ತಂದೆ ನಾನ ತಂದಣ್ಣ ತಾನ ದೇವರ ನಂಜುಂಡ ಲಿಂಗ ಸ್ವಾಮಿ ನಂಜುಂಡೇಶ್ವರ ಇತ್ತಿನ ಅತ್ತಾಗ ಅತ್ತಿಂದಿತ್ತ ಎತ್ತೆತ್ತಿ ಉಳಿಸಿದ್ರು ಒಂಚೂರು ನಿದ್ರೆ ಏನು ಯಮಲೋಕದ ನಿದ್ರೆ ದೇವಲೋಕದ ನಿದ್ರೆ ಇಬ್ರು ಹೆಂಗ್ ತಿರುಗು ಸ್ವಲ್ಪನೂ ಎಚ್ಚರನೇ ಇಲ್ವಂತೆ ಗೆದ್ದಿ ಅಂತೇಳಿ ಮುದ್ದು ಮೀಸೆ ತಿರುದು ಆದ್ರೂ ಅನುಮಾನ ಪಟ್ರಂತೆ ಸ್ವಾಮಿ ನಂಜುಂಡೇಶ್ವರ ಏನಾದ್ರೂ ಇವ್ರಿಬ್ರನ್ನ ಹಿಂಗೆ ಮಲಗಿಸ್ಬಿಟ್ಟು ನಾನು ಏನಾದ್ರೂ ಎದ್ದು ಸೂಳೆ ಮನೆ ಹೊಂಟೋದ್ರೆ ಬೆಟ್ಟ ಚಾಮುಂಡಿ ಮನೆಗೆ ಇವರು ನಿದ್ರೆ ಕಳ್ಕೊಂಡ ಮೇಲೆ ಎದ್ದು ಎಡವಲ ಕೈ ಸಾವಿರ ನೋಡ್ಬಿಟ್ಟು ಪಕ್ಕದಲ್ಲಿ ಯಾವಾಗ ಪುರುಷ ಅಂತಕ್ಕಂತೀವ್ ನಿಲ್ವೋ ರಾಯ ಅಂತಕ್ಕಂತೀವ್ ಮಂಚದ ಮೇಲೆ ನಿಲ್ವೋ ಆವಾಗಲೇ ಹತ್ತು ಬಿಡ್ತದೆ ಇವ್ರ ಕೋಪ ಹುಡಿಕೊಂಡು ತಡಿಕೊಂಡು ಇಬ್ರು ಹೆಂಡತಿರು ಬಂದ್ಬಿಡ್ತಾರೆ ಅಂತೇಳಿ ನೇರವಾಗಿ ಬೆಟ್ಟ ಚಾಮುಂಡಿ ಮನೆ ನೋಡ್ಕೊಂಡ್ಬಿಟ್ಟವಳೆ ದೇವಿ ದುಂಡಿರಿ ತಿನ್ಕೊಳವ ಇಲ್ಲಿ ಬರ್ಬೇಕಾದ್ರೆ ನೇರವಾಗಿ ಅವಳ ಮನೆಗೆ ಬರ್ತಾಳೆ ಇವ್ರು ಮಾತ್ರ ಎದ್ರು ಸಹ ಹಾಗೆ ಮಲಗಿರ್ಬೇಕು ನನ್ನ ಗಂಡ ಇಲ್ಲೇ ಮಲಗವನೆ ಅಂತ ತಿಳ್ಕೊಂಡು ಇಬ್ರು ಹೆಂಡತಿರು ಈ ಮಂಚದ ಮೇಲೆ ಮಲಗಿರ್ಬೇಕು ಮಂಚ ಬಿಟ್ಟು ಕೆಳಗಡೆ ಇಳಿಬಾರ್ದು ಅಂತೇಳಿ ನಂಜುಂಡೇಶ್ವರ ಜಮಖಾನ್ ಅರಮನೆಗೆ ಹೋಗಿ ತನ್ನಷ್ಟದೊಂದು ತಲ್ತಿ ಬೆಳಕ ಬಂದು ಕೈನಾಗೆ ಕಾಲ್ನಾಗೆ ಮಾಡಿ ಮುತ್ತುಳ್ಬೇಕು ಚೆನ್ನಾಗಿ ತಿದ್ದು ಅವನ ಕತ್ತಲ್ಲಿ ಧರಿಸಿರ್ತಕ್ಕಂಥ ಲಿಂಗ ಪಂಗ ಕಾವಿ ಕಾಮನ್ನೆಲ್ಲ ತೆಗೆದು ಆ ತಲ್ದಿಂಬಿಗೆ ಧರಿಸ್ಬಿಟ್ಟು ಮುಕ್ಕರ್ಕೊಂಡು ಎತ್ಕ ಬಂದು ನಿಲಗರಣೆ ಮುಂದೆ ನಿಂತ್ಕೊಂಡು ತಾವೊಂದ್ ಕಡೆ ಆ ತಲ್ದಿಂಬ ಒಂದ್ ಕಡೆ ನಿಲ್ಲಿಸ್ಕೊಂಡು ನೋಡಿದ್ರಂತೆ ನಂಜುಂಡೇಶ್ವರ ಅಯ್ಯ ನಾನೇ ಚಂದ ಚಂದ ಅಂತಿದ್ದೆ ಕಾಣಪ್ಪ ನನಗಿಂತ ಚಂದ ತಲದಿಂಬು ಚಂದ ಚಂದ ಅಂತ ಇಷ್ಟು ದಿನ ಗಂಟ ಅನ್ಕತ್ತಿದ್ದೆ ನನಗಿಂತೂ ಚೆನ್ನಾಗಿ ಕಾಣ್ತದೆ ತಲ್ದಿಂಬು ಅಂತೇಳಿ ನಂಜುಂಡೇಶ್ವರ ಆ ತಲ್ದಿಂಬ ಎತ್ಕ ಬಂದು ಇಬ್ರು ಹೆಂಡತಿನ ಮಧ್ಯದಲ್ಲೂ ಮಲಗಿಸ್ಬಿಟ್ಟು ನಿಧಾನಿಟವಾಗಿ ಉದ್ದುದಕ್ಕೂ ಮಲಗಿಸ್ಬಿಟ್ಟು ದುಂಡಿ ದೇವಿರಮ್ಮನ ಕೈ ತೆಗೆದು ತಲ್ದಿಂಬ ಬೀಗಾಗಿ ತಪ್ಪಿಸಿದ್ರಂತೆ ಸೋಮಾಜಮ್ಮನ ಕೈ ತೆಗೆದು ಅವಳು ಯಾವ ರೀತಿ ತಲ್ದೆ ಕೆಳಗಡೆ ಕೊಟ್ಕೊಂಡಿದ್ಲು ನಂಜಪ್ಪನಿಗೆ ಅದೇ ರೀತಿ ಬಳೆ ತೋಳ ತೆಗೆದು ತಲ್ದಿಂಬನ ಅಡಿ ಕೊಟ್ಬಿಟ್ಟು ಇವಳ ಕೈನು ಎತ್ತಿ ಆ ತಲ್ದಿಂಬ ತಪ್ಪಿಸ್ಬಿಟ್ಟು ನಂಜುಂಡೇಶ್ವರ ಇಬ್ರು ಹೆಂಡತಿರ ಕೈನು ತೆಗೆದು ತಲ್ದಿಂಬ ತಪ್ಪಿಸ್ಬಿಟ್ಟು ಮುಖ ಮಾತ್ರ ಒಂದು ಬಿಟ್ಬಿಟ್ರಂತೆ ಎದ್ದು ನೋಡಿದ್ರು ಮುದ್ರ ಮುಖ ಚೆನ್ನಾಗಿ ಕಾಣ್ಬೇಕು ಅಂತ ತಲ್ದಿಂಬನ ಮುಖ ಹಾಗೆ ಕಾಣೋ ರೀತಿ ಬಿಟ್ಬಿಟ್ಟು ತಲ್ದೇಶ್ ನಿಂತ್ಕೊಂಡು ಹೇಳಿದ್ರಂತೆ ನಂಜುಂಡೇಶ್ವರ ಗಂಡ ಗಂಡ ಅಂತ ಗಂಡನ ಕೊಡ್ತಾಡ್ತಿದ್ರಿ ಚಂದಾಗ ತಪ್ಪು ಕಾಣಿ ತಲದಿಂಬ ಚಾಮಾಯಿ ಮನೆಗೆ ಹೋಗಿದ್ದು ಬರಗಂಟ ತಲದಿಂಬೆ ನೋಡಿ ನಿಮ್ಮ ಗಂಡ ಬೆಟ್ಟ ಚಾಮುಂಡಿ ಮನೆಗಂತೀರಲ್ಲ ಮಡಿದಿರ್ತೀನಿ ಕಳವ್ರೆ ಬೆಟ್ಟ ಚಾಮುಂಡಿ ಮನೆಗೆ ಹೋಗಿ ನಾನು 7 ರಾತ್ರಿ 7 ಅವಳ ಜೊತೆಲಿ ಸುಖ ಸಂತೋಷ ಪಟ್ಕೊಂಡು ಬರಗಂಟ ಹಾಗೆ ಬಿದ್ದೀರಿ ನನ್ನ ಬಂಡಿ ಅಡ್ತಿರ್ತೀನಿ ಕಳವರೇ ತಂದನ್ನ ತಾನಾನ ತಂದನ್ನ ತಾನಾನ ತಂದನ ತಂದೆ ನಾನ ತಂದನ್ನ ತಾನಾನ ಅಯ್ಯಯ್ಯೋ ಮಾಡದಿರೇ ಹಾಗೆ ಬಿದ್ದಿರಿ ನಾನು ಹೇಳ್ತಿರ್ ತಿನ್ಕೊಳ್ಳವ್ರೆ ನಿಮ್ಮಿಬ್ರಿಗೂ ನಾ ತಿನ್ಕೊಳ್ಳವ್ರೆ ಅಂತೇಳಿ ನಂಜುಂಡೇಶ್ವರ ಮಡದಿನ ಮಂಚದ ಮೇಲೆ ತಲ್ದಿಂಬ ತಗೊಂಡು ಮಲಗಿಸ್ಬಿಟ್ಟು ಏನ್ ಮಾಡ್ಲಿ
ಬೆಟ್ಟಿ ಚಾಮುಂಡಿ ಮನೆಗೆ ಏನಾದ್ರು ತಿಂಡಿ ತೀರ್ಥ ತಗೊಂಡೋದ್ರೆ ನಗ್ನಂತ ಮಾತನಾಡ್ತಾಳೆ. ನಿಜ. ತಿಂಡಿ ತೀರ್ಥ ತಗೊಳ್ದೆ ಹೋಗದೆ ಆಗಿ ಸುಮ್ನೆ ಹೊಂಟೋದ್ರೆ ಕೈ ಬಾಯಿ ನೋಡ್ತಾಳೆ, ಜೊಲ್ದುಟಿ ಉರುಗಿಸ್ತಾಳೆ. ಹೌದಪ್ಪ. ಬಿಡ್ತೀನಿ ಅಂದ್ರೆ ಮನಸ್ಸಿಲ್ಲ, ಬೆಟ್ಟಿ ಚಾಮುಂಡಿ ಬಿಡ್ತೀನಿ ಅಂದ್ರೆ ಮನಸ್ಸಿಲ್ಲ, ತಗೊಂಡೋಗ್ತೀನಿ ಅಂದ್ರೆ ಜೋಬಲ್ ನೋಡಿದ್ರೆ 3 ಕಾಸಿಲ್ವಲ್ಲ. ಏನ್ ಮಾಡ್ಲಿ ಅಂತ ಹೇಳಿ ಸ್ವಾಮಿ ನಂಜುಂಡೇಶ್ವರ ಗೋಲಕದಾರ ಮನೆ ಕಡೆಗೆ ಮೆತ್ತಿಗೆ ಬರುತ್ತಾನೆ. ಗೋಲಕದ ಅರಮನೆಗೆ ಬಂದು ಗೋಲಕ ಹೊಡೆದು ಗೋಲಕದಲ್ಲಿ 3 ಲಕ್ಷ ಮುತ್ತು ರತ್ನವನ್ನು ಚಿನ್ನ ತಗೊಂಡು ನಂಜುಂಡೇಶ್ವರ ತನ್ನ ಪಟ್ಟೆ ವಸ್ತ್ರಿಗೆ ಪೊಟ್ನ ಕಟ್ಕೊಂಡು ಗುಡಿ ಗೋಪುರ ಬಿಟ್ಟಾರಂತೆ ಅಂಗಡಿ ಸಾಲಿಗೆ ಬಂದ್ರು. ಅಂಗಡಿ ಸಾಲಿಗೆ ಬಂದು ಸ್ವಾಮಿ ನಂಜುಂಡು ಲಿಂಗು ಮಡದಿಗೆ ಬೇಕಾದಂತ ತಿಂಡಿ ತೀರ್ಥವ ತೆಗೆದು ಅಂಗಡಿ ಸಾಲ ಬಿಟ್ಟು ಚಿನ್ನದ ಅಂಗಡಿಗೆ ಬಂದ್ರ. ಚಿನ್ನದ ಅಂಗಡಿ ಒಳಗೆ ಸ್ವಾಮಿ ನಂಜುಂಡು ಲಿಂಗು ಬೆಟ್ಟದ ಚಾಮುಂಡಿಗೆ ಬೇಕಾದ ಒಡವೆಗಾಳ ಒಂದೊಂದಾಗಿ ತೆಗೆಯುತ್ತಾನೆ. ಹೊಚ್ಚುರುದು ಅಲೆಯ ತೆಗೆದು ಮೂಗಿನ ಮುಗುತಿಯ ತೆಗೆದು ಕತ್ತಿಗೆ ಪದಕವ ತೆಗೆದು ನತ್ತಿಗೆ ಮಣಕ ತೆಗೆದು ಕಾಲು ಕಡಗಾವ ತೆಗೆದು ಕೈನ ಕಡಗಾವ ತೆಗೆದು ಚಿನ್ನದ ಅಂಗಡಿಯ ಬಿಟ್ಟ ಸ್ವಾಮಿ ನಂಜುಂಡು ಲಿಂಗು. ಸ್ವಾಮಿ ನಂಜುಂಡು ಲಿಂಗು ಅದು ಒಂದು ಪೊಟ್ನಾವ ಕಟ್ಟಿ ಮಡದಿಗೆ ಬೇಕಾದಂತ ಚಾಮುಂಡಿಗೆ ಬೇಕಾದಂತ ಒಡವೆ ವಸ್ತ್ರವ ತೆಗೆದ ಹೊಸೋಸಿ ಅಂತ ತೆಗೆದು ಬಿಟ್ಟನಂತೆ. ಹೊರಬಾರ್ದು ಹೊರ ಆಯ್ತು. ಹೊಸೋಸಿ ಅಂತೆಲ್ಲ ತೆಗೆದ್ಬಿಟ್ಟಂತೆ ಹೊರಬಾರ್ದು ಹೊರ ಆಗೋಯ್ತಂತೆ. ಅಪ್ಪಪ್ಪ ಎಷ್ಟು ಗಡ್ಸ ಆಗೋಯ್ತಪ್ಪ, ಎಷ್ಟು ದಪ್ಪ ಆಗೋಯ್ತಪ್ಪ ಅವರೇ ಅಂತೇಳಿ ಸ್ವಾಮಿ ನಂಜುಂಡೇಶ್ವರ ತಲೆ ಮೇಲೆ ಪೊಟ್ನ ಕೊಟ್ಟುಕೊಂಡು ಅಯ್ಯ ಆದಿಶೇಷನ ಬಾಗಿಲಗಾಡೆ ಗುಂಟು ಕುಸುಗೂತ ಬರುತ್ತವನೇ ನಂಜುಂಡೇಶ್ವರ ಬೆಟ್ಟಿ ಚಾಮುಂಡಿ ಮನೆ ಕದ್ದು ಹೋಗ್ಬೇಕು ಅಂತ ನಿಸರಾತ್ರಿ ಹೊತ್ತಿನಲ್ಲಿ ಕುಂಟು ಕುಸಿದ್ ಬರ್ತಿದ್ನೋ ಆದಿಶೇಷ ನೋಡ್ಕೊಂಡ್ಬಿಟ್ಟಂತೆ ಭಾವನ. ಏನ್ ಬಾವ ಇಷ್ಟೊತ್ತು ರಾತ್ರಿ ಎಲ್ಲಿ ಹೋಗ್ತಾ ಇದೀಯ ಬಾವ ಅಂತ ಅಡ್ಗಟ್ಬಿಟ್ಟ. ಅಯ್ಯೋ ಬಾಮೈದ ನಾನು ಏನಂತ ಹೇಳಪ್ಪ, ನನಗೆ ಎಲ್ಲಿ ಕಷ್ಟ ಬಂದ್ಬಿಟ್ಟದ ಕಣಯ್ಯ ಬಾಮೈದ. ನಿನಗೇನ್ ಬಾವ ಕಷ್ಟ, ಒಳರೋಗ ಕಂಡನಾದಂತ ನಂಜುಂಡೇಶ್ವರ ನೀನು ಏನಿಲ್ಲ ಕಣಯ್ಯ. 7 ಮನೆ ಮಾದೇಶ್ವರನಿಗೂ ಸಿಂಗಲ್ನೂರು ಬಸಪ್ಪನಿಗೂ ವಾದ ಬಿದ್ದುಬಿಟ್ಟಿದಂತೆ. ಮೊದಲ ಪೂಜೆ ನನಗಾಗ್ಬೇಕು ಅಂತ ಸಿಂಗಲ್ನೂರು ಬಸಪ್ಪ ಕೇಳ್ತಾ ಇದ್ದಾರಂತೆ. ಇಲ್ಲ ನನಗೆ ಆಗ್ಬೇಕು ಮೊದಲನೇ ಪೂಜೆ ಅಂತ 7 ಮನೆ ಮಾದೇಶ್ವರನಂತೆ. ಅವ್ರಿಬ್ರನ್ನೇ ಬಗೆಹರಿಸೋದಕ್ಕೆ ಕಂಬದೋಳಿ ದಿಂಬದರವಾರದಲ್ಲಿ 6 ತಿಂಗಳನ್ನೇ 3 ತಿಂಗಳು ಕೂಟ ಇಟ್ಕೊಂಡಿದ್ದಾರಂತೆ ಕಣ ಬಾಮೈದ. ನಾನು ಅವ್ರ ನ್ಯಾಯ ಮುಗಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಕಳ್ಳನಂಜುಂಡೇಶ್ವರ. ಅಯ್ಯೋ ಬಾವ, ಯಾರಿಗೆ ಈ ಮಾತಾಡ್ತಾ ಇದೀಯ ಬಾವ? ನೀ ಹಿಂದೊಂದಿನ ಬೆಟ್ಟ ಚಾಮುಂಡಿ ಮನೆ ನೀ ಕತ್ತೊಂಟೋಗಿದಾಗ ನಮ್ಮ ಅಕ್ಕನಾದಂತ ದೇವಿ ತುಂಡಿರಕ್ಕ ಎಳಕ ಬಂದು ನಮ್ಗೆಲ್ರಿಗೂ ಹೇಳ್ಬಿಟ್ಟು ಹೋಗ್ಲಿಲ್ವಾ, ಇವ್ನೇನಾದ್ರು ಕಳ್ಳ ಕದಿಮ ಚೋರ ಏನಾದ್ರು ನಿಸ್ರಾತ್ರಿ ಹೊತ್ಲಿ ಏನಾದ್ರು ಎದ್ಗಿದ್ದಿ ಮೂಲೆಗೆ ಬಂದ್ರೆ ಇವ್ನು ಬಿಡಬೇಡಿ ಅಂತ ನಮ್ಮ ಅಕ್ಕ ನಮ್ ಬಿಟ್ಕೊಟ್ಟಾಳಪ್ಪ. ನಾ ಮಾತ್ರ ನನ್ ದಾರಿಗೆ ನೀನು ಬಿಟ್ಕೊಡ್ತಕ್ಕಂತೇವನಲ್ಲ,
ಮರ್ಯಾದಿನ ಕಾಡ್ದು ಸುಮ್ಮನೆ ಗುಡಿ ಗೋಪುರಕ್ಕೆ ಹೋಗುವಂತ ಯಾರು ಹೇಳ್ತಾನೆ ಆದಿಶೇಷ ಬಾಮೈದ. ಯಾವಾಗ ಬಾಮೈದ ಆ ಮಾತನ್ನ ಹೇಳಿದ ತಕ್ಷಣ ಇಲ್ಲ ಕಣಯ್ಯ ಬಾಮೈದ, ನಿಜವಾಗ್ಲೂ ನಾ ಏಳ್ಮಲೆ ಮಾದೇಶ್ವರನ ನ್ಯಾಯ ತೀರ್ಸೋದಕ್ಕೋಸ್ಕರ ಕಂಬದ ಬೋಡಿ ದಿಮ್ದರ್ವಾರಕ್ಕೆ ಹೋಯ್ತೀನಿ ಕಣಪ್ಪ. ನನ್ನ ಮಾತು ಸುಳ್ಳು ಅಂತ ನೀ ತಿಳ್ಕೊಬೇಡ. ನನ್ನ ಆಣೆ ನಿನ್ನಾಣೆ ನಿಮ್ಮ ಅಕ್ಕದಿರ ಆಣೆಗೂ ನಾನು ನ್ಯಾಯಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂದ್ರಂತೆ. ಹೌದು, ಅದೇನೋ ನನಗೆ ಗೊತ್ತಿಲ್ಲ, ಬೇಕಾದ್ರೆ ನಮ್ಮ ಅಕ್ಕ ಬಂದ್ ಬೇಕಾದ್ರೆ ಹೇಳಿ ದಾರಿ ಬಿಡು ಅಂದ್ರೆ ನಾ ಬಿಡ್ತೀನಿ, ಇಲ್ಲಾಂದ್ರೆ ಮಾತ್ರ ನಾನು ದಾರಿ ಬಿಡಲಿಲ್ಲ ಅನ್ನಂತೆ ಆದಿಶೇಷ. ಹೌದಪ್ಪ, ನಂಜುಂಡೇಶ್ವರ ಕೆಡ್ತಲ್ಲ ಕೆಲಸ ಏನ್ ಮಾಡ್ಲಿ ಅಂತ ಹೇಳಿ ಇವ್ನಿಗೆ ಉಪಾಯದ ಮಾತಾಡಿ ಉಪ್ಪರಿಕೆ ಮೇಲೆ ಕುಳಿಸ್ಬೇಕು ಅಂತ ಆದಿಶೇಷ ಬಾಮೈದನಿಗೆ ಒಂದು ಉಪಾಯದ ಮಾತು ಹೇಳಿದ್ರಂತೆ ನಂಜುಂಡೇಶ್ವರ. ಹೇಗೆ ಒಡೆಯ ಬಾಮೈದ, ಇವತ್ತು ನಾನು ಒಬ್ಬರ ಕಷ್ಟಕ್ಕೆ ನ್ಯಾಯ ಬಗೆಹರಿಸೋದಕ್ಕೋಸ್ಕರ ಹೋಗ್ತಕ್ಕಂತೆ ಇವತ್ತು ನೀನು ದಾರಿ ಬಿಟ್ಟು ಕಳಿಸಿದ್ದೆ, ಆದ್ರೆ ನಾಳೆ ಭೂಲೋಕದಲ್ಲಿ ನಿನಗೆ ನಾಗ ಪಂಚಮಿ ಅಂತ ನಿನ್ಗೆ ಒಂದು ಹಬ್ಬ ಮಾಡಿಸ್ತೀನಿ. ಹೌದು, ನಿನ್ನ ಈ ನಂಜನಗೂಡು ಬೀದಿ ಒಳಗೆ ನಿನ್ನ ಮೆರವಣಿಗೆ ಮಾಡಿಸ್ತೀನಿ. ಅದು ಅಲ್ಲದೆ ಉತ್ತರ ತನಿ ಹರಿಸ್ತೀನಿ ಒಂದು ಒಪ್ಪತ್ತಿದ್ದು ನಾಳೆ ಜನಗಳ ಕೈಲಿ. ಹೌದು, ಬಿಟ್ಬಿಡು ಬಾಮೈದ ನನ್ನ ದಾರಿನ ಅಂದ್ರಂತೆ ಸ್ವಾಮಿ ನಂಜುಂಡೇಶ್ವರ. ನಿಜ, ಯಾವಾಗ ಉತ್ತರ ತನಿ ಹರಿಸಿ ನಾಗ ಪಂಚಮಿ ಮಾಡಿಸ್ತೀನಿ, ಸರ್ಪನ ವಾಹನ ಅಂತ ನಂಜನಗೂಡಲ್ಲಿ ನೀನು ಮೆರವಣಿಗೆ ಮಾಡಿಸ್ತೀನಿ ಅಂತ ನಂಜುಂಡೇಶ್ವರ ಉಪಾಯದ ಮಾತು ಹೇಳಿದ್ರು. ಆದಿಶೇಷನ ಸಂತೋಷ ಆಗೋಯ್ತು. ಸರಿ ಬಾವ, ಆಗಿದ್ಮೇಲೆ ಬಾವ ಇದೊಂದು ಹಬ್ಬ ನನಗೆ ನನ್ನ ಆಚರಣೆ ಆದ್ಮೇಲೆ ನೀನು ದಯ ಮಾಡು ಬಾವ ಅಂತೇಳಿ ದಾರಿ ಬಿಟ್ಟಂತೆ ಯಾರು ಆದಿಶೇಷ. ಹೌದಪ್ಪ, ಆದಿಶೇಷನ ಮೆಲ್ಲ ದಾರಿ ಬಿಡಿಸ್ಕೊಂಡು ನಂಜುಂಡೇಶ್ವರ ಮಲ್ಲನ ಮೂಲೆ ಗಾಣೆ ಮೇಲೆ ಮೇಲೆಗೆ ಬರುತ್ತಾನೆ. ಸ್ವಾಮಿ ನಂಜುಂಡೇಶ್ವರ ಆದಿಶೇಷನ ಬಾಗಿಲಲ್ಲಿ ಅವನ ಜೊತೆ ವಾರ ಮಾಡಗಂಟ್ಲೆ 3 ದಿನ ತುಂಬೋಯ್ತು. ಹೌದು, 3 ದಿನ ತುಂಬಾಯ್ತು. ಇನ್ನು ಉಳಿದಿರೋದು ನೋಡಿದ್ರೆ 4 ದಿನ 7 ದಿನ ಮಡಿದಿರಿಗೆ ಕಟ್ಟರೋದು ನಿದ್ರೆ ಬರ್ಲಿ ಅಂತ ಇವನ್ ಕಾಣಿಕೆ ಕಟ್ಟರೋದೆಲ್ಲ ದೇವಮಾನರುಗಳಿಗೆಲ್ಲ ಇಲ್ಲೇ 3 ದಿನ ತುಂಬಾಯ್ತು. ಈ ಮಲ್ಲು ಮೂಲೆ ಬಸವಣ್ಣ ತಡ ನಿಲ್ಲಿಸ್ಬಿಟ್ಟ ಜಲಗೊಂಬ ಬಸವಣ್ಣ. ಏನೇ ಆ ಕಳ್ಳ ಬಾವ, ಇಷ್ಟೊತ್ತು ರಾತ್ರಿಯಲ್ಲಿ ಕತ್ತಿಯಲ್ಲಿ ಹೋಯ್ತೀಯೋ ಕಳ್ಳ ನಿನ್ನ ತೊಡೆಯ ಬಿಟ್ಟು ಕದ್ದೊಯ್ತೈತಿಯಲ್ಲ ಕಳ್ಳ ನೀನ್ ನಾಯಸ ತೊಡೆಯವನೇ ಎಲ್ಲಿ ಹೋಗ್ತೈತಿ ಅಂತ ಮಲ್ಲನ ಮೂಲೆ ಬಸವಣ್ಣ ಜಲಗೊಂಬ ಬಸವಣ್ಣ ತಡ ನಿಲ್ಲಿಸ್ಬಿಟ್ನಂತೆ. ಅಯ್ಯೋ ನೋಡಪ್ಪ ಬಸವಣ್ಣ, ಏನಿಲ್ಲ ಕಣೆ, ಕದ್ದಿ ಯಾರ ಮನೆಗೆ ಹೋಗ್ತೀನಿ ನಾನು, ಮುಪ್ಪನ ಕಾಲ್ ಮುದುಕನಿಗೆ ಯಾಕೆ ನನಗೆ ಇನ್ನೊಬ್ಬರ ಆಸೆ. ಏಳ್ಮಲೆ ಕೈಲಾಸದಲ್ಲಿ ಏಳ್ಮಲೆ ಮಾದೇಶ್ವರನಿಗೂ ಸಿಂಗನೂರಲ್ಲಿರ್ತಕ್ಕಂಥ ಕಟ್ಟೆ ಬಸಪ್ಪನಿಗೂ ನ್ಯಾಯ ಬಿದ್ದೋಗಿದಂತ. ಹೌದು, ಕಂಬದ ಬೋಳಿ ದಿಮ್ಮದರ್ವಾರಕ್ಕೆ ಹೋಗಿ ನ್ಯಾಯ ತೀರ್ಸೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಕಣಯ್ಯ ಬಾಮೈದ. ಯೋ ಕಳ್ಬಾವ, ನಿನ್ನ ಮಾತನ ನೆಂಬಕಾಯ್ತದಯ್ಯ, ನಿನ್ನ ಮಾತನ ನೆಂಬಲಾರಿ ಅಂತ ಹೇಳಿ ಮಲ್ಲನ ಮೂಲೆ ಬಸವಣ್ಣ ತಡದೋ ನಿಲ್ಸಾವನಲ್ಲೋ ಬಾವ ನಂಜೈನ ಅವನು ಮಲ್ಲನ ಮೂಲೆ ಬಸವಣ್ಣ ಯಾವಾಗ ತಡ ನಿಲ್ಸದ್ನೋ, ಹೌದು, ಈ ಆದಿಶೇಷನ ಬಾಗಿಲಲ್ಲಿ ಇವನ್ ಜೊತೆ ವಾದ ಮಾಡೋದು 3 ದಿನ ಆಯ್ತು. ಮಲ್ಲನ ಮೂಲೆ ಬಸಪ್ಪನ ಜೊತೆ ಬಾಮೈದನ ಜೊತೆ ಮಾತನಾಡೋದು 4 ದಿನ ಆಗೋಯ್ತು. ಹೌದಪ್ಪ, 4 3 7 ದಿನ ಕಳೆದೋಯ್ತು. ಬೆಟ್ಟಿ ಚಾಮುಂಡಿ ಮನೆಗೆ ಹೋಗಕ್ ಆಗ್ಲಿಲ್ಲ ನಂಜುಂಡೇಶ್ವರ. ನಿಜ, ಆವಾಗ ಇಲ್ಲಪ್ಪ ನಾನ್ ಮಾತ್ರ ಖಂಡಿತ ಹೋಗಿ ಬಿಡೋದಿಲ್ಲ ಕಣಯ್ಯ, ದಾರಿ ಬಿಡೋದಿಲ್ಲ ಅನ್ನಂತೆ ಮಲ್ಲನ ಮೂಲೆ ಬಸವಣ್ಣ. ಯೋ ಬಾಮೈದ, ನಿಜವಾಗ್ಲೂ ನಾ ಹಚ್ಕೊಂಡ್ಬೇಕು ಕಣಯ್ಯ, ಬಿಡೆಯ ದಾರಿಯ, ನಿಮ್ಮ ಅಕ್ಕನ ಆಣಿಗೂ ನನ್ನ ಆಣಿಗೂ ನಿನ್ನ ಆಣಿಗೂ ಹೋಗ್ತೀನಿ ಅಂದ್ರಂತೆ ಯಾರು ನಂಜುಂಡೇಶ್ವರ. ಯಾಗ ಇವ್ರ ಜೊತೆ ವಾದ ಮಾಡಗಂಟ ಪಟ್ಟೆ ಮಂಚದ ಮೇಲೆ ಮಲಗಿರ್ತಕ್ಕಂತ ಮಡಿದಿರಿಗೆ ನಿದ್ರೆ ಮುಗಿದೋಯ್ತು. ಇವನು ನಡವಳಿ ನಿಂತ್ಕೊಂಡು ದೇವಮಾನರುಗಳಿಗೆಲ್ಲ 7 ದಿನಗಳ ತನಕ ಆರಕೆ ಕಟ್ಟಿತ್ತು, ತೀರೋಯ್ತು. ಮಡಿದಿರಿಗೆ ನಿದ್ರೇನು ಮುಗಿದೋಯ್ತು. ಆವಾಗ ಮಡಿದಿರಿಬ್ರು ಎದ್ದು ಮಂಚದ ಮೇಲೆ ಕುಂತ್ಕೊಂಡು ತನ್ನ ಗಂಡನಾದ ನಂಜುಂಡೇಶ್ವರ ಈ ರೀತಿ ಮಲಗವರಲ್ಲ ಅಂತೇಳಿ ಮಾತನಾಡ್ತಿರೋರಂತೆ. ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳರ್ಸೆ ಮಾತನಾಡೋ, ಎದ್ದು ಮುಖವರ್ತೋರೋ ಅಂದಕ್ಕೆ ಮಾತನಾಡೋ, ಚಂದಕ್ಕೆ ಮಾತನಾಡೋ. ಹರಾರ ಚಂದ್ರಶೇಖರ ನಂಜುಂಡೇಶ್ವರ ಸ್ವಾಮಿ ಜ್ಞಾನ ಇರುವಯ್ಯ ಮಡದಿನ ಮೇಲೆ. ತಾಳೆಯ ಹೂವೆ ನೀನು, ತಾಳೆಯ ಹೂವೆ
ನಿಂತು ಮುಖ ತೋರುವಂತ ಎಷ್ಟೇ ಮಾತನಾಡಿಸ್ತಾ ಇದ್ರು ಮಾತಾಡ್ಲಿಲ್ವಂತೆ. ಮನಗದಾಗೆ ಮನಗವ್ರೆ. ನಿಜ. ನಂಜಪ್ಪ ಮನಗಿದ್ರು ತಾನೆ ಮಾತಾಡೋರು. ಹೌದು. ತಂದಿ ಮನಗಿಸ್ಬಿಟ್ಟವನೆ. ಏನಮ್ಮಿ ಸೋಮಾಜಿ ಏನಮ್ಮಿ ಸೋಮಾಜಿ ಇಷ್ಟೊತ್ತಾದ್ರೂ ನಮ್ಮ ರಾಯ ಎದ್ದೇಳ್ದೆ ಹಾಗೆ ಮನಗವರಲ್ಲ ಅಂತ ಮಡ್ದಿರಿಬ್ರುವೆ ತಿಮುದು ಏಳಿಸ್ತಾರೆ, ತಿಮುದು ಏಳಿಸ್ತಾರೆ, ಗಿಟಿ ಏಳಿಸ್ತಾರೆ. ಇತ್ತಿತ್ತಾಗೆ ಒಳಿಸ್ರು, ಅತ್ತಿತ್ತಾಗೆ ಒಳಿಸ್ರು. ಮಂಚದಿಂದ ಕೆಳಗಡೆ ಒಳಿಸ್ದಾಗ ತುಪ್ಪಂತ ಕೆಳಗೆ ಬಿತ್ತ. ತಕ್ಷಣ ದುಂಡಿನ ದೇವಿರಮ್ಮ ದುಬಾರಿ ಕೆಳಗೆ ಬಿದ್ದಂತೆ ಅದು ತಲ್ದಿಂಬು ನೋಡ್ಬಿಟ್ಟ ಕಳ್ಳ ಇವನ್ ಕತ್ತರಿಸ ಸೊಳ್ಳೆ ಇವ್ರು ಒತ್ತಿನ ಕಳ ಚಿನ್ನದಂತ ಹೆಣ್ತಿರ ಬರ್ಮಂಚದಲ್ಲಿ ಮಲಗಿಸ್ಬಿಟ್ಟು ಸೊಳ್ಳೆ ಮನೆ ಕತ್ತುಂಟೋದ್ ನಾವು ಕಣ್ಣಲ್ಲಿ ಇವ್ರ ಅಪ್ಪನ್ ತಿನ್ಕಳವ ಅಂತೇಳಿ ಗೋಪುರ ಮೇಲೆ ಎತ್ತಿ ನಿಂತ ನೋಡ್ತಾವಳೆ ಯಾರು ದುಂಡಿ ದೇವಿರಮ್ಮ. ಮಲ್ಲ ಮೂಲೆ ಬಸಪ್ಪನ ಬಾಗಲ್ ನಿಂತವನೇ ಕಳ್ಳ ನಂಜಪ್ಪ. ಕಳ್ಳ ಇವನ್ ಕತ್ತರಿಸ ಇವನು ಮಾಡ್ಕೊಟ್ಟನು ಅಂತೇಳಿ ದುಂಡುಡುಗ ಕಟ್ಕೊಂಡೊಳ್ಳೆ ಅಲ್ಲೆಲ್ಲ ಕಡ್ಕೊಂಡೊಳ್ಳೆ ಬರ್ತವಳ್ಳೆ ದುಂಡಿರವ್ವ. ಬಸಪ್ಪನ ಹತ್ರ ಅಯ್ಯೋ ಬಾಮೈದ ಹೋಗ್ಬೇಕು ದಾರಿ ಬಿಡೆ ಅಂತ ಉಪಾಯದಲ್ಲಿ ಮಾತಾಡ್ತಿದ್ದಂತೆ ಬಾವ ನಂಜಪ್ಪ. ಹೌದು. ಯಾವಾಗ ಮನ್ಮೂಲೆ ಬಸಪ್ಪ ಈ ಕಡೆ ತಿರುಗಿ ನೋಡ್ಬಿಟ್ನ ಬರ್ತಿದ್ದಂತ ಅಕ್ಕ ದುಂಡಿ ದೇವಿರಮ್ಮ ನೋಡ್ಬಿಟ್ನ. ಬಾವ ನನ್ನೊಂದಿಗೆ ಪಂತೆ ನಿನಗ್ಯಾಕೋ ಬಾವಯ್ಯ ತಿರುಗಿ ನೋಡಪ್ಪ ನಮ್ಮ ಅಕ್ಕನ. ಅಕ್ಕ ದೇವಿರಕ್ಕ ಬರ್ತವಳೆ ತಿರುಗಿ ನೋಡಪ್ಪ ಈಗ ತೋರ್ಸಯ್ಯ ನಿನ್ನ ಪಂತ. ಬರ್ತವಳೆ ಅಂತ ತಕ್ಷಣ ನಂಜುಂಡೇಶ್ವರ ತಿರುಗಿ ನೋಡ್ಬಿಟ್ನಂತೆ ಹೆಂಡತಿ ಬರ್ತಿರದ. ಓಹೋ ಈ ತರ ಎಲ್ಲ ಕಟ್ಕೊಂಡು ತುಂಡು ಹುಡುಗ ಕಟ್ಕೊಂಡ್ ಬರ್ತಾಳಲ್ಲ ನಾನು ಮಡಿ ಕೊಟ್ಟಾಳಪ್ಪ ಅಂತೇಳಿ ನಂಜಪ್ಪ ಆಗಲೇ ಒಂದು ಉಪಾಯ ಹುಡ್ಕಂದಂತೆ. ಓಹೋ ನಾನೇನಾದ್ರೂ ಇವಾಗ ಸುಮ್ಮನೆ ನಿಂತ್ಕೊಂಡ್ರೆ ನನ್ನ ಮಾತ್ರ ಮಡಗಲ್ಲ, ನಾನು ಮಡದಿ ತಿನ್ಕಳವ ದೇವಿ ದುಂಡಿರಮ್ಮ ಅಂತೇಳಿ ನಂಜುಂಡೇಶ್ವರ ತನ್ನ ಮನಸ್ಸಿನಲ್ಲಿ ತಾನೇ ಒಂದು ಉಪಾಯವನ್ನು ಹುಡುಕ್ತಾ ಇರೋವನಂತೆ. ಅಷ್ಟರಲ್ಲಿ ಆದಿಶೇಷನಿಗೆ ಬೆರಳಿ ಬೆತ್ತದಲ್ಲಿ 3 ಏಟು ಹೊಡೆದು ಬಿಟ್ಟು ಅಕ್ಕನಾದ ದೇವಿ ದುಂಡಿರಮ್ಮನ ಹೇಳಿರ್ಲಿಲ್ವ ಈ ಕಳ್ಳನ ಚೋರನ ಎಷ್ಟೊತ್ತರ ರಾತ್ರಿ ಬಂದನೋ ಇವನ್ ಬಿಡಬೇಡಿ ದಾರಿನ ಅಂತ. ನನ್ನ ಮಾತ ಮಿತಿಮೀರಿ ಇವನ ದಾರಿ ಬಿಟ್ಟು ಕಳಿಸಿದ್ದೀರ ಅಂತ ಹೇಳಿ ಬೆರಳಿ ಬೆತ್ತದಲ್ಲಿ ಯಾವಾಗ ತಮ್ಮನಿಗೆ 3 ಎಳತ ಎಳೆದು ಆದಿಶೇಷ ಹಾಗೆ ಹೊರಳಾಡ್ಬಿಟ್ಟಂತೆ. ಹೊರಳಾಡ ಕೋಪದಲ್ಲಿ ಬೆಟ್ಟದ ಚಾಮುಂಡಿ ಮನೆಗೆ ಹೋಯ್ತಾನಲ್ಲ ಕಳ್ಳ ಕತ್ತರಿಸವ ಅಂತೇಳಿ ದುಂಡಿ ದೇವಿರಮ್ಮ ಗುಡುಗುಡ್ನೆ ಓಡ್ ಬಂದು ಗುಡುಗುಡ್ ನೋಡೇ ಬಂದು ಮಲ್ಲನ ಮೂಲೆಯ ಒಳಗೆ ನಿಂತಿರ ಕಳ್ಳನ ಚೋರಾಗದಿ ಮನ ಒಲ್ಲಿ ಶರಗನ್ನೇ ಹಿಡಿದು ಎಲೆಯನ ನಿಮ್ಮಪ್ಪನ ತಿನ್ನ ಎಲೆಯನ ನಿಮ್ಮವ್ವ ತಿನ್ನ. ಕಳ್ಳ ನಿನ್ನ ಕತ್ತರಿಸವನೇ ಸುಳ್ಳ ನಿನ್ನ ಹೊತ್ತರಿಸವನೇ ಇಷ್ಟೊತ್ತಿನ ರಾತ್ರಿ ಒಳಗೆ ಸಮತಮ ಸಮರಾತ್ರಿ ಒಳಗೆ ಇಬ್ಬರ ಹೆಂಡಾರ ಬಿಟ್ಟು ತೇರು ವರ್ಜಿಯ ಬಿಟ್ಟು ಕೋಳಿ ತಿನ್ನವಳ ಮನೆಗೆ ವಾನ್ ತಿನ್ನವಳ ಮನೆಗೆ ಕಳುವಲ ಕತ್ತೋದ ಏನೋ ಕಳ್ಳ ನಿನ್ನೈಸ ತೊಡೆಯ. ನಿನ್ನ ಗುದ್ದಿ ಎಳ್ಕ ಬಂದು ನಾನು ಅಷ್ಟು ಬಂದೋಬಸ್ತಾಗಿ ನನ್ನ ಗುಡಿ ಗೋಪುರದಲ್ಲಿ ಇರಿಸ್ಕೊಂಡಿದ್ರು. ಇಷ್ಟೊತ್ತ ರಾತ್ರಲ್ಲಿ ಚಿಂದಂತೆ ಹೆಂಡ್ತಿರು ಬಿಟ್ಟು ರತಿಯಂತೆ ಹೆಂಡ್ತಿರು ಮಂಚಿನ ಮೇಲೆ ಪಳಪಳ ಅಂತ ಹೊಳಿತಾ ಮಲಗಿದ್ರೆ ನಮ್ಮಿಬ್ರು ಹೆಂಡ್ತಿರು ಬಿಟ್ಟು ಆ ಕೋಳಿ ತಿನ್ನೋಳು ಸವಾಸ ಮಾಡ್ಕೊಂಡು ಕಳೋಲ್ ಕತ್ತೈತಿ ಇಲ್ಲ ನಿನ್ ತಿಥಿ ಮಾಡ ನೀನ್ ಆಯ್ಸ ತೋಡಿಯ ಅಂತ ಕಿವಿರಿ ಮೇಲೆ ತಿನಿ ಆಗ ದೇವಿ ದುಂಡಿರಮ್ಮ. ಅಯ್ಯಯ್ಯೋ ಅಯ್ಯಯ್ಯೋ ದೇವಿ ದುಂಡಿರಿ, ನಿನಗೆ ಮಾತೆತ್ತಿದ್ರೆ ನನ್ನ ಮೇಲೆ ನಿನ್ಗೆ ಸಂಶಯ. ಹೌದು, ನಾನು ಬೆಟ್ಟ
ಬೆಟ್ಟ ಚಾಮುಂಡಿ ಮನಗ ಆವತ್ತು ನೀನು ಬುದ್ಧಿ ಹೇಳಕ ಬಂದಿಲ್ಲ, ಆವತ್ತು ಅವಳು ಮರ್ತು ಬಿಟ್ಟಿದೆ ಸರಿ. ಇನ್ನು ಅವಳ ಮೇಲೆ ಆಸೆನೂ ಇಲ್ಲ, ಅವಳ ಮೇಲೆ ನಾನು ಜ್ಞಾನನೂ ಪಟ್ಕೊಂಡಿಲ್ಲ. ನನಗ್ ಬಂದ್ರೆ ಕಷ್ಟ ನೋಡಿದ್ರೆ ಭೂಮಿ ಭೂಲೋಕದಂತ ಕಷ್ಟವೇ ಬಂದ ಅದಕ್ಕೆ ಕುಂತೈತಿ. ನಿಜ. ಕಳ್ಳ ಚೋರ ಕದಿಮೆ ನಿನಗೇನಪ್ಪ ಕಷ್ಟ ಬಂದಿದ? ಅದು 7 ಮನೆ ಮಾದೇಶ್ವರನಿಗೂ ಕಟ್ಟೆ ಬಸಪ್ಪನಿಗೂ ಇಬ್ರಿಗೂ ವಾದ ಬಂದ್ಬಿಟ್ಟಿದಂತೆ. ನ್ಯಾಯ ಪಂಚಾಯತಿ ಬಿದ್ಬಿಟ್ಟೈತಂತೆ. 6 ತಿಂಗಳ ನ್ಯಾಯ 3 ತಿಂಗಳು ಕೂಟ. ಕಂಬದ ಬೋಡಿ ದಿಂಬದವರ ವಾರದಲ್ಲಿ ದೇವಮಾನಗಳೆಲ್ಲ ಕುಂತ್ಕೊಂಡು ನ್ಯಾಯ ಮಾಡ್ತಾರಂತೆ. ನಡುಗ ನಂಜುಂಡೇಶ್ವರ ಬರೆದು ನೀನು ನ್ಯಾಯ ಮುಗಿಯಲ್ಲ ಅಂತ ಹೇಳಿ ಓಲೆಗರಿ ಪತ್ರ ಬರೆದು ನನ್ ಕಳ್ಸವ್ರೆ. ಅವ್ರ ನ್ಯಾಯ ಸಮರಿಸೋದಕ್ಕೋಸ್ಕರ ನಾವು ಹೋಗ್ತಾ ಇದ್ದಿ. ನಿನಗೆ ಬಂದು ಹೇಳ್ಬೇಕು ಅಂತ ನಾ ಬರೋಷ್ಟ್ರಲ್ಲಿ ನೀನೇ ಎದ್ದು ಬಂದ್ಬಿಟ್ಟೆ. ಇಷ್ಟೇ ಕಣೆ, ನನ್ನ ಮೇಲೆ ಅನುಮಾನ ಪಡಬೇಡ ಅಂದ್ರಂತೆ ಸ್ವಾಮಿ ನಂಜಪ್ಪ. ಆಹಾ, ಕಳ್ಳ ಚೋರ ಕರಿಮ ಯಾರು ಹೇಳ್ತೀನಿ ಮಾತಾ? 7 ಮನೆ ಮಾದೇಶ್ವರ ಬೆಟ್ಟಿಗೆ ನ್ಯಾಯಕ್ಕೆ ಹೋಗ್ಬೇಕಾದ್ರೆ ನಾನು ಜೊತೆಲಿ ಬರ್ತೀನಿ, ನಾನು ಕರ್ಕೊಂಡು ನಡಿ ಅಂದಂತೆ ದುಂಡಿ ದೇವಿರಮ್ಮ. ಅಯ್ಯಯ್ಯೋ ಮಡದಿ, ಗಂಡಸರ ಮಧ್ಯಕ್ಕೆ ಹೆಂಗಸರು ಬಂದು ನ್ಯಾಯ ಕುಂತ್ಕೊಂಡ್ರೆ ಸರಿ ಹೋದದೆ ಇಲ್ಲ. ಬೇಡ ಬೇಡ, ನಾನೇ ಹೋಗಿದ್ ಬರ್ತೀನಿ ಅಂದ್ರಂತೆ. ಕಳ್ಳ ಕದಿಮ ನ್ಯಾಯಕ್ಕೆ ಬೆಟ್ಟಕ್ಕೆ ಹೋಗ್ತೀನಿ ಅನ್ನವ ಈ ತಲೆ ಮೇಲಿರುವಂತ ಪೊಟ್ನವ ಎಳುಗು ನೀನು ಚಂದನ್ನ ಪೊಟ್ನ ಇದೇನು ಈ ಪೊಟ್ನ ಬಿಚ್ಚು ಅಂತ ಹೇಳಿ ಪೊಟ್ನ ಎಳ ಇದ್ದು ಕೆಳಗೆ ಬಿಟ್ಬಿಟ್ಲು. ಹೌದು, ಪೊಟ್ನ ಬಿಚ್ಚಿ ನೋಡ್ತಾಳೆ. ಏನ್ ಕಾಲ್ ಕಡಗ ಕೈನ್ ಕಡಗ ಒಚ್ಚರ್ದ್ವಾಲೆ ಮೂಗನ್ ಮುಗ್ತಿ. ಮಡದಿಗೆ ಬೇಕಾದಂತ ಒಡವೆ ವಸ್ತ್ರ ತಿಂಡಿ ತೀರ್ಥ ಎಲ್ಲಾ ತೆಗೆದು ಪೊಟ್ನ ಒಂದೊಂದಾಗ ಕಟ್ಟಿ ಕಟ್ಟಿ ಮಡಗವನೆ. ಏನ್ ಹೊಸೋಸಿ ಅಂತ ತೆಗೆದ್ಬಿಟ್ಟವನೆ. ಓರ್ಬಾರ್ದಿದ್ ಹೊರ ಹೋಗೈತೆ. ಕಳ್ಳ ಮದುವೆ ಮಾಡ್ಕೊಂಡು ಹೇಳ್ತಿರ್ಗ ಒಂದಿನ ಇಂತ ತಿಂಡಿ ತೀರ್ಥ ತಂದ್ಕೊಟ್ಟಿದೀಯ. ಮಾಡ್ಕೊಂಡು ಬೆಟ್ಟ ಚಾಮುಂಡಿ ಕೋಳಿ ತಿನ್ನೋಳು ನನಗೆ ಇಷ್ಟ ಗಾತ್ರ ಒತ್ಕೊಂಡು ಹೋಯ್ತಾ ಇದೆಯಲ್ಲ. ಕಳ್ಳ ನಿನ್ನ ಆಯ್ಸ ತಗ್ಯಾ ಸುಳ್ಳ ನಿಮ್ಮ ಅವ್ವ ತಿನ್ಕೊಳ್ಳವನೆ ಬಾ ಅಂತೇಳಿ ಬದರಗಚ್ಚ ಹಿಡ್ಕೊಂಡೊಳ್ಳೆ ದರ ನೆಳ್ಕೊಂಡು ಅವನ ಬರ್ತವಳೆ ದುಂಡಿ ದೇವಿರಮ್ಮ. ಬರ್ತಿರೋನಂತೆ ಒಳ್ಳೆ ಕುರಿ ಮರಿ ಬಂದಾಗ ಏನ್ ಗಡಗ ನಡುತ್ತಾ ಬರ್ತಿರೋನಂತೆ. ಕೆಟ್ನಲ್ಲಪ್ಪ ನಾನು ಹೆಂಡತಿ ಕೈ ಸಿಕ್ಕಬೋದಪ್ಪ. ಸಾವಂತಿ ಅಂದ್ರೆ ಸತ್ಯನೇ ಎದ್ದು ಬಾಯಿ ಬಿಟ್ಟಂಗೆ ಅಂತ ಆ ಮಡದಿ ಮೇಲೆ ಜ್ಞಾನ ಪಟ್ಕೊಂಡು, ಯಾವ ಮಡದಿ ಬೆಟ್ಟದ ಚಾಮುಂಡೇಶ್ವರಿ ಮೇಲೆ ಜ್ಞಾನ ಪಟ್ಕೊಂಡು ಬರ್ತಾ ತೇರ್ನ ಬೀದಿ ಬರೋದಕ್ಕೂ ಅಯ್ಯ ತೇರ್ನ ಬಾಗಲಲ್ಲಿ ಬಂದು ಸತ್ತೋದವರಂಗೆ ಸ್ವಾಮಿ ಕಿತ್ಕೊಂಡು ಮಲಗವನಲ್ಲೋ. ಸ್ವಾಮಿ ಸತ್ತದ ನಂಗೆ ಮನಿಕ ಬಿಟ್ರು. ಹೌದು, ಮನಿಕಂಡಾಗ ಆವಾಗ ದುಂಡಿ ದೇವಿರಮ್ಮ ಎಳೆ ಸೋಮಜಮ್ಮ ಎಲ್ಲ ಅಯ್ಯೋ ನಮ್ಮ ರಾಯ ಸತ್ತೋಗ್ಬಿಟ್ನಲ್ಲ ನಮ್ಮ ದೇವ್ರು ಅಂತ ದುಃಖ ಮಾಡ್ತಿರವ್ರಂತೆ. ಯಾರಾದ್ರೂ ಕೊರವಂಜಿಗಳಾದ್ರೂ ಬಂದಿ ಶಾಸ್ತ್ರ ಕೇಳ್ಬೋದಾಗಿತ್ತಲ್ಲ, ಏನ್ ಕಾರಣದಿಂದ ಸತ್ತೋಗ್ಬಿಟ್ರು ಅಂತ ಇವ್ರು ಈ ಕಡೆ ಮನಸ್ಸು ಮಾಡ್ಕೊಂಡಾಗ ಅವರು ಈ ಮಾತನ್ನ ಮಲಗಿರ್ತಕ್ಕಂಥ ನಂಜುಂಡೇಶ್ವರ ಕೇಳ್ಕೊಂಡು ಬೆಟ್ಟ ಚಾಮುಂಡಿಗೆ ಹೋಗಿ ವಿಚಾರ ತಿಳಿಸಿದಂತೆ. ನಿಜ, ನಾನು ನಿನ್ನ ಮನೆಗೆ ಬರ್ಬೇಕಾದ್ರೆ ನೀ ಬಂದು ಕೊರವಂಜಿ ಆಸ ತಳ್ಕ ಬಂದು ಶಾಸ್ತ್ರಿ ಹೇಳುವಂತ. ಆ ಮಾತನ್ನ ಕೇಳ್ಕೊಂಡು ಬೆಟ್ಟ ಚಾಮುಂಡೇಶ್ವರಿ ನಂಜನಗೂಡು ಬೀದಿಲಿ ಬಂದು ಶಾಸ್ತ್ರಿ ಹೇಳದಂತೆ. ಹೌದು, ಕೊರವಂಜಿ ಆಗಿ ಶಾಸ್ತ್ರವನ್ನು ಹೇಳಿದಾಗ ಆವಾಗ ಕೊರವಂಜಿ ಬಂದು ಶಾಸ್ತ್ರದವಳು ಅಂತ ಹೇಳಿ ದೇವಿ ದುಂಡಿದ ಮೇಲೆ ಸೋಮಾಜಮ್ಮ ಕರೆದು ಶಾಸ್ತ್ರ ಕೇಳಿದ್ರಂತೆ. ಶಾಸ್ತ್ರ ಕೇಳಿದಾಗ ನೋಡ್ರಮ್ಮ, ನಿಮ್ಮ ಮುತ್ತೈಸ್ಥಾನ ಉಳಿಬೇಕಾದ್ರೆ ಬೆಟ್ಟ ಚಾಮುಂಡಿಗೆ ಮನೆಗೆ ಹೋಗುವ ರೀತಿ ನಿಮ್ ಗಂಡನಿಗೆ ಆಜ್ಞೆ ಮಾಡಿದ್ರೆ ನಿಮ್ ಗಂಡ ಉಳ್ಕಂತಾನೆ, ಇಲ್ಲಂದ್ರೆ ಮಾತ್ರ ನಿಮ್ ಗಂಡ ಉಳಿಸಕ್ ಸಾಧ್ಯವಿಲ್ಲ ಅಂತ ಹೇಳಿದಂತೆ ಬೆಟ್ಟ ಚಾಮುಂಡೇಶ್ವರಿ ಕೊರವಂಜಿ ಆಸ ತಳ್ಕ ಬಂದಿರ ಮಹಾತಾಯಿ. ಇನ್ನೇನು ನಮ್ಮ ಮುತ್ತೈಸ್ಥಾನ ಭಾಗ್ಯ ಉಳ್ಕೊಳ್ಳಿ, ಹೋದ್ರು ಹೋಗ್ಲಿ ನಾ ಸತ್ತಾಗ್ಯವ ಅಂತ ಹೇಳಿ ದುಂಡಿ ದೇವಿರಮ್ಮ ಎಳೆ ಸೋಮಾಜಮ್ಮ ಕಪ್ರಿ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ನಡ್ನೀರ್ನಲ್ಲಿ ತೀರ್ಥ ತಗೊಂಡು ಬಂದು ಅರಕೆ ಕಟ್ಟಿದ್ರಂತೆ. ಆಗ್ಲಿ ನಿನ್ನ ಮನೆಯಲ್ಲಿ 6 ತಿಂಗಳು ಇರ್ಲಿ, ನಮ್ಮ ಮನೆ ಇಬ್ರು ಮನೇಲಿ 3 ತಿಂಗಳು ಇರ್ಲಿ, ನಮ್ಮ ಪತಿ ಭಾಗ್ಯ ಉಳಿಸ್ಕೊಡು ಅಂತ ಹೇಳಿ ಬೆಟ್ಟ ಚಾಮುಂಡೇಶ್ವರಿಗೆ ಯಾವಾಗ ಅರಕೆ ಕಟ್ಟಿ ತೀರ್ಥ ತಗೊಂಡು ಬಂದು ತೇರಿನ ಬೀದಿಲಿ ಸತ್ ಮಲಗಿರ್ತಕ್ಕಂಥ ನಂಜುಂಡೇಶ್ವರನ ಮೈ ಮೇಲೆ ತೀರ್ಥವನ್ನು ಇಟ್ರು. ಹೋಗಿದ್ದಂತ ಸೋಲು ಮತ್ತೆ ಹಿಂದಿರುಗಿ ಬಂದೋಯ್ತು. ಬುಸ್ 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 ಮೆಲ್ಲಗೆ ಸೂಲನ್ನೇ ಎಳೆಯುತ್ತಾನೆ. ಬುಸ್ ಬುಸ್ ಬುಸ್
ಅಂತ ಮೆಲ್ಲು ಸೋಲ್ಬಿಟ್ನಂತೆ. ಆವಾಗ ಕಂಡುಬಿಟ್ಟಂತ ರಾಯಿ ನೋಡ್ಬಿಟ್ಟು, ಆಹಾ ಸ್ವಾಮಿ ಸತ್ತೋಗಿದ್ರಲ್ಲ ನೀವು ಅಂತೇಳಿ ಆ ದುಂಡಿ ದೇವಿರ ಮೇಲೆ ಸೋಮಾಜಮ್ಮ ಇಬ್ರು ಕುಂತ್ಕೊಂಡಾಗ ಕೊರವಂಜಿ ಆಸ ತಾಳ್ಕ ಬಂದಿರೋ ತಾಯಿ ಹೇಳದಂತೆ, ನೋಡ್ರಮ್ಮ ಆಡಿರ್ತಕ್ಕಂಥ ಮಾತಿನ ಪ್ರಕಾರ ಬೆಟ್ಟಿ ಚಾಮುಂಡಿ ಮನೆಗೆ ನಿಮ್ಮ ರಾಯನ ಕಳಿಸುವಂತವರಾಗಿ ಅಂತ ಹೇಳಿದಾಗ, ಆಗ್ಲೇಮ್ಮ ಕೊರವಂಜಿ ನೀವು ಹೇಳ್ದಂಗೆ ಕಳಗಿಸ್ಕೊಡ್ತೀವಿ ಆ ಬೆಟ್ಟಿ ಚಾಮುಂಡಿ ಮನೆಗೆ ಅಂತೇಳಿ ದುಂಡಿ ದೇವಿರ ಮೇಲೆ ಸೋಮಾಜಮ್ಮ ಇಬ್ರು ಒಪ್ಕೊಂಡ್ರಂತೆ. ಆವಾಗ ನಂಜುಂಡೇಶ್ವರನ ಕಪ್ಪನಿ ಕಾವೇರಿ ನದಿ ಕರ್ಕೊಂಡೋಗಿ ಸ್ನಾನ ಮಡಿಗಳನ್ನ ಮಾಡಿಸಿ, ಆವಾಗ ಅವನು ಆ ಬೆಟ್ಟಿ ಚಾಮುಂಡೀಶ್ವರಿ ಮನೆಗೆ ಏನೇನು ಒಡವೆ ವಸ್ತುಗಳು ತಗೊಂಡಿದ್ನೋ ಅದನ್ನೆಲ್ಲ ಗಂಟು ಮೊಟ್ಟೆಯನ್ನು ಕಟ್ಟಿ ದುಂಡಿ ದೇವಿರಮ್ಮ ಹಳೆ ಸೋಮಾಜಮ್ಮ ಹೋಗಿದ್ ಬರೋಬರಿ ನಾಯಿ ಸತ್ತಾಗ್ಯವನೇ ನಮ್ಮ ಹೆಂಡತಿ ಇಬ್ರು ಹೆಂಡತಿನ ಮೇಲೆ ಅವಳು ನೀನು ಬಯಸಿ ಮಾಡ್ಕೊಂಡದಕ್ಕೋಸ್ಕರ ಹೋಗು ಅಂತ ಹೇಳಿ ತನ್ನ ತನ್ನ ಗಂಡನ ಅವರು ಬಳಗಳಿಗೆ ಕಳೆದುತ್ತಾರೆ. ಬೆಟ್ಟಿ ಚಾಮುಂಡೇಶ್ವರಿ ಮನೆ ಬಂದ ತಕ್ಷಣ ಬಂದಂತ ನಂಜುಂಡೇಶ್ವರ ನೋಡಿ ಪಾದಕ್ಕೆ ಪನ್ನೀರ್ ಕೊಟ್ಟು ಆಜ್ಞೆ ಕೊಟ್ಟು ಮನೆ ಕರ್ಕೊಂಡಂತೆ ಬೆಟ್ಟಿ ಚಾಮುಂಡಿ ಹಾಲು ಅನ್ನ ಊಟ ಮಾಡಿ ಜೇನು ಶಕ್ರಿಯನ್ನು ಸವಿದು ಪಟ್ಟೆ ಮಂಚದ ಮೇಲೆ ಆನಂದವಾಗಿರೋರಂತೆ ನಂಜುಂಡೇಶ್ವರ ಮತ್ತು ಬೆಟ್ಟಿ ಚಾಮುಂಡೇಶ್ವರಿ. ರಾತ್ರಿ ಹೊತ್ತು ಎದ್ದು ಕುಂತ್ಕೊಂಡು ನಂಜುಂಡೇಶ್ವರ ತಾನಷ್ಟು ತಾನೇ ಚಿಂತೆ ಮಾಡ್ತಿರೋ ಏಕೆ ಚಂದ ಅಂತೇಳಿ ಭಗವಂತ ಚಂದಕ್ಕೆ 3 ಜನ ಮಾಡ್ಕೊಂಡ್ಬಿಟ್ಟು ಭಂಗವಾಗೋಯ್ತಲ್ಲಪ್ಪ ನನ್ನ ಬಾಳು. ಇವ್ರು 3 ಜನ ಹೆಂಡತಿರು ಸೇರ್ಕೊಂಡು ಬೆಳಗಾನ ನನ್ನ ಮುದುಗೂಬ ಮಾಡಿ ಕುಂಡ್ರಿಸ್ಬಿಟ್ರಲ್ಲ ಅಂತೇಳಿ ಬೆಟ್ಟಿ ಚಾಮುಂಡೇಶ್ವರಿ ಮನೆ ಒಳಗೆ ಚಿಂತೆ ಮಾಡ್ತಿರೋನಂತೆ ನಂಜುಂಡೇಶ್ವರ. ಅಲ್ಲಿ ಹಾಲು ಜೇನು ಸಕ್ರೆಯನ್ನು ಸವಿದು ನಂಜನಗೂಡಲ್ಲಿ ಮಡದಿರ ಬಳಿಗೆ ಬಂದಿರೋನಂತೆ 6 ತಿಂಗಳು ತನಕ ಇದ್ದು ಈ ನಂಜನಗೂಡಲ್ಲಿ ಬಂದು ದೇವಿ ದುಂಡಿರ ಮೇಲೆ ಸೋಮಾಜಮ್ಮನ ಹೆಡಬರದಲ್ಲಿ ನಂಜುಂಡೇಶ್ವರ ನಂಜನಗೂಡು ಶಿವನೇ ನಂಜನಗೂಡು ಶಿವನೇ ಎಂಗುಮರ ಪಾಟಣ ಅದು ಒಂದು ಕೈಲಾಸವಂತೆ ಎಡಚೊರಿಕೆ ಎಣ್ಣೆ ಹೊಳೆ ಎಡಚೊರಿಕೆ ಬಾರಿ ಕುಡಲ ಸುತ್ತಲೂ ಕೈಲಾಸ ಒತ್ತಲ್ಲಿ ತಂಬಡಗೇರಿ ಶ್ರೀಕಂಠನ ದೇವಸ್ಥಾನ 101 ಅಂಕಣದ ಗುಡಿಯೋ ಚಂದನ್ನ ಹೋಗು ನಂಜುಂಡೇಶ್ವರನ ಅನುಗ್ರಹ ಭಕ್ತರಿಗೆಲ್ಲ ಉಂಟಾಗಲಿ ಈ ಕಥೆನ ಕೇಳಿದವರಿಗೆ ಅಂತ ಹೇಳಿ ಆ ಸ್ವಾಮಿಯ ಪಾದಕ್ಕೆ ಹೊಂದಿಸುತ್ತಾ ನಾವು ಮಂಗಳವಾರ ಬೆಳಗುತ್ತಾ ಇಲ್ಲಿ ಸ್ವಾಮಿ ಕಥೆನ ಸಮಾಪ್ತ ಮಾಡೋಣ. ಎದ್ದುವೆ ನಾರುತಿಯ ನಂಜುಂಡು ಲಿಂಗು ಬೆಳಗುವೆ ನಾರುತಿಯ ನಂಜುಂಡು ಸ್ವಾಮಿ ಸರ್ಪ ಮೇಲೆ ಸೈನು ಮಾಡಿ ನಂದಿ ಮೇಲೆ ಮೂರ್ತು ಮಾಡಿ ಸರ್ಪನ ಮೇಲೆ ಸೈನು ಮಾಡಿ ನಂದಿ ಮೇಲೆ ಮೂರ್ತು ಮಾಡಿ ಗುಪ್ಪೆ ಕುಸುಮದ ಮೇಲೆ ತುಂಬಿ ತುಳುಕಾಡುವ ಹೋಗು ನಂಜುಂಡೇಶ್ವರನ ಪಾದ ಚರಣಗಳಿಗೆ ಎದ್ದುವೇನು ಮಗಳ
ಪಾದಕ್ಕೆ ಪರಶುರಾಮರ ಪಾದಕ್ಕೆ ಆದಿಶೇಷರ ಪಾದಕ್ಕೆ ಬೆಟ್ಟದವಳು ಚಾಮುಂಡೇಶ್ವರಿಯ ಪಾದಕ್ಕೆ ನನಗಳಿಗಿಂದು ನಾ ಎತ್ತುವೇನು ಮಗಳ ಆರತಿಯ ಎತ್ತುವೇನ ಆರತಿಯ ನಂಜುಂಡು ಸ್ವಾಮಿ ಬೆಳಗುವೇನ ಆರತಿಯ ತಂದೆ ತಾಯಿಗಳ ಪಾದ ಮತ್ತು ಗುರುಗಳ ಪಾದ ತಂದೆ ತಾಯಿಗಳ ಪಾದ ಮತ್ತು ಗುರುಗಳ ಪಾದ ಏಳು ಬಾಲ ಕೈಲಾಸದಲ್ಲಿ ಏಕಾಂಗಿಯಾಗಿ ಒಡೆದು ಮೂಡಿರುವ ಹುಲಿವರದಯ್ಯನ ಪಾದ ಚರಣಗಳಿಗೆ ನಾವು ಬೆಳಗುವೇನು ಮಗಳ ಆರತಿಯ ಎತ್ತುವೇನ ಆರತಿಯ ದೇವ ನಿಮಗೆ ಬೆಳಗುವೇನ ಆರತಿಯ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರ್ತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.